ಓಕೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಆಸ್ಪಿರೆಂಟ್ಸ್ಗೂ ನಮಸ್ಕಾರ ಅಂತ ಹೇಳ್ತಾ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಚೀಫ್ ಮಿನಿಸ್ಟರ್ ಬಗ್ಗೆ ನೋಡ್ತಾ ಇದ್ವಿ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಗವರ್ನರ್ ಬಗ್ಗೆ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಚೀಫ್ ಮಿನಿಸ್ಟರ್ ನೋಡ್ತಾ ಇದ್ವಿ. ಓಕೆ, ಈ ಚೀಫ್ ಮಿನಿಸ್ಟ್ರು ಕೂಡ ಇದು ಟಾಪಿಕ್ ಕೂಡ ಈ ಸತಿ ಎಲ್ಲ ಸ್ಟೇಟ್ ಎಕ್ಸಾಮ್ಗೂ ಇಂಪಾರ್ಟೆಂಟ್. ಎಕ್ಸಾಂಪಲ್ ಹೇಳಿದ್ರೆ ಮೋಡಾ ಕೇಸಿಂದ ಕರೆಂಟ್ ಅಫೇರ್ಸ್ ಎತ್ಕೊಂಡ್ರೆ ಚೀಫ್ ಮಿನಿಸ್ಟ್ರು ಮತ್ತು ಗವರ್ನರು ಎರಡು ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಸೊ ಇನ್ನು ಯಾರು ಸಮ್ಮರ್ ಶೀಟ್ಸ್ ಯಾರು ತೊಗೊಂಡಿಲ್ಲ ಅನ್ಸತ್ತೆ ತೊಗೊಳ್ಳಿ ಸಮ್ಮರ್ ಶೀಟ್ಸು. ಸೊ ಲಕ್ಷ್ಮೀಕಾಂತ್ ಓದ್ಬಿಟ್ಟು 2 ಸತಿ ಓದಿ ನಂತರ ನೀವು ಸಮ್ಮರ್ ಶೀಟಲ್ಲಿ ನೀವು ರಿವಿಷನ್ ಮಾಡಿ. ಓಕೆ, ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದೆ, ಜಾಯ್ನ್ ಆಗಿ. ಟೆಲಿಗ್ರಾಮ್ದು ಬೈ ಲಿಂಕು ಕೊಟ್ಟಿದ್ದೀನಿ, ಅಲ್ಲೋ ಚಾಟಲ್ಲಿ ಹೋಗ್ಬಿಟ್ಟು ನೀವು ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡ್ತೇನೆ. ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡಿ ನಂತರ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಟೈಮ್ ಇದೆ, ಈಗ ಶುರು ಮಾಡ್ತೀನಿ. ಸೊ ಲೈಕ್ ಬಟನ್ ಒತ್ತಿ. ಜೊತೆಗೆ ಈ ಟಾಪಿಕ್ ಕಂಪ್ಲೀಟ್ ಆದಮೇಲೆ ಕಮೆಂಟಲ್ಲಿ ಕಂಪ್ಲೀಟೆಡ್ ಅಂತ ಹಾಕಿ, ಅಥವಾ ಡೌಟ್ ಇದ್ದರೆ ಡೌಟ್ ಕೇಳಿ, ಡೌಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೌಟ್ ಇತ್ತು ಅಂದರೆ ಅಲ್ಲೇ, ಇಲ್ಲಾಂದರೆ ನೀಟಾಗಿ ಅರ್ಥ ಆಗಿತ್ತು ಅಂದರೆ ಡನ್ ಅಂತ ಹಾಕಿ, ಅಥವಾ ಕಂಪ್ಲೀಟೆಡ್ ಅಂತ ಹಾಕಿ, ಆಯಿತಾ? ಸೊ ಓಕೆ, ಯಾರಿದು ಚೀಫ್ ಮಿನಿಸ್ಟರು? ಸೊ ಕ್ಲಾಸ್ ಶುರು ಆಗಿದೆ, ನೀಟಾಗೆಲ್ಲ ಕೂತ್ಕೊಬಿಡಿ, ಪೆನ್ನು ಒಂದು ಶೀಟ್ ಇಟ್ಕೊಂಡು. ಆಯಿತು, ಯಾರಿದು ಚೀಫ್ ಮಿನಿಸ್ಟರ್ ಅಂತಂದರೆ, ಈಗ ಸೆಂಟರ್ಗೆ ಪ್ರೆಸಿಡೆಂಟ್ ಹೆಂಗೋ ನಮ್ಮ ಸ್ಟೇಟ್ಗಳಿಗೆ ಗವರ್ನರು ಅಲ್ವಾ? ಸೆಂಟರ್ಲಿ ಪ್ರೈಮ್ ಮಿನಿಸ್ಟರ್ ಹೆಂಗೋ ಸ್ಟೇಟ್ಗಳಲ್ಲಿ ಚೀಫ್ ಮಿನಿಸ್ಟರು, ಅಷ್ಟೇ, ಇನ್ನೇನಿಲ್ಲ. ಸೊ ಈ ಏನೋ ಒಂದು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ, ಈಗ ಲೈಕ್ ಏನೋ ಒಂದು ಪಾಲಿಸೀಸ್ಗಳನ್ನ ತೊಗೊಬರ್ಬೇಕು ಅಂದಾಗ ನಮ್ಮ PM ಅವ್ರು ಬೇಕು. ಬಿಕಾಸ್ ಹೀ ಈಸ್ ಅ ರಿಯಲ್ ಎಕ್ಸಿಕ್ಯೂಟಿವ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಇಡೀ ಇಂಡಿಯಾಕ್ಕೆ ಅವರ ರಿಯಲ್ ಎಕ್ಸಿಕ್ಯೂಟಿವ್. ಹಾಗಾದರೆ ಸ್ಟೇಟ್ಗೆ ಯಾರು ಎಕ್ಸಿಕ್ಯೂಟಿವ್ ಆಗಿರ್ತಾರೆ? ಸ್ಟೇಟ್ಗೆ ನಮ್ಮ CM ಅವ್ರು ಆಗಿರ್ತಾರೆ. ಸೊ ಫಸ್ಟ್ ಹೇಳೋದಾದರೆ ನೋಡಿ, ದ ಗವರ್ನರ್ ಈಸ್ ಎ ನಾಮಿನಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಆದರೆ ನಮ್ಮ ಚೀಫ್ ಮಿನಿಸ್ಟರ್ ಅವರು ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಆಗಿರ್ತಾರೆ. ಸೊ ಇದನ್ನು ಡಿಜೋರ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ ಗವರ್ನರ್ನ. ಡಿಫ್ಯಾಕ್ಟೋ ಎಕ್ಸಿಕ್ಯೂಟಿವ್ ಅಂತಂದರೆ ನಮ್ಮ CM ಅವ್ರನ್ನ ಕರೀತಾರೆ. ಸೊ ನೆಕ್ಸ್ಟು ಚೀಫ್ ಮಿನಿಸ್ಟರ್ ಇಸ್ ಹೆಡ್ ಆಫ್ ಅ ಗೌರ್ಮೆಂಟ್. ಸರಿ ಗೊತ್ತು ನಮಗೆ, PM ಎಲ್ಲ ನೋಡಿದ್ವಿ. ಪ್ರೈಮ್ ಮಿನಿಸ್ಟರ್ ಇನ್ನೂ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ ಆ ವಿಡಿಯೋ ನೋಡಿ ನೀವು ನೀಟಾಗಿ ಅರ್ಥ ಮಾಡಿಕೊಂಡು PMನ, ನಂತರ CMನ ನೋಡಿ. ಸೊ ಆವಾಗ ನಿಮ್ಗೆ ಏನೇನೆಲ್ಲ ಅರ್ಥ ಆಗ್ಬಿಡುತ್ತೆ ಹಂಗೆ, ಆಯಿತಾ? ನೆಕ್ಸ್ಟು, ದ ಪೊಸಿಷನ್ ಆಫ್ ದ ಚೀಫ್ ಮಿನಿಸ್ಟರ್ ಅಟ್ ದ ಸ್ಟೇಟ್ ಲೆವೆಲ್ ಈಸ್ ಅನಲಾಗಸ್ ಟು ದ ಪೊಸಿಷನ್ ಆಫ್ ಅ ಪ್ರೈಮ್ ಮಿನಿಸ್ಟರ್ ಅಟ್ ಸೆಂಟರ್ ಅಲ್ವಾ? ಸ್ಟೇಟಲ್ಲಿ CM ಪೋಸ್ಟ್ ಏನಿದೆ, ಇಟ್ ಈಸ್ ಸಿಮಿಲರ್ ಟು ದ ಪ್ರೈಮ್ ಮಿನಿಸ್ಟರ್ ಅಟ್ ದ ಸೆಂಟರ್. ಸೊ ಇವ್ರ ಪವರ್ಸ್ ಏನೆಲ್ಲ ಇದೆ ಎಲ್ಲ ಸೇಮ್ ಇರುತ್ತೆ, ಯಾರು PM ಥರ. ಸೊ ನೆಕ್ಸ್ಟು ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ ಅಂತ ಹೇಳೋದಾದರೆ, ಆರ್ಟಿಕಲ್ 164ಇಂದ ಹೇಳೋದಾದರೆ, ಆರ್ಟಿಕಲ್ 164 ಏನು ಹೇಳ್ತದೆ ಅಂತಂದರೆ, ಚೀಫ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಗವರ್ನರ್. ಚೀಫ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಗವರ್ನರ್ ಅಂತಿದೆ, ಆಯಿತಾ? ಚೀಫ್ ಮಿನಿಸ್ಟರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳಿದ್ರೆ ಏನು ಬರೀತೀರ? ಗವರ್ನರ್ ಅಂತ ಬರೀಬೇಕು. ಸೊ ನೆಕ್ಸ್ಟು, ದಿಸ್ ಡಸ್ ನಾಟ್ ಇಂಪ್ಲೈ ದಟ್ ದ ಗವರ್ನರ್ ಈಸ್ ಫ್ರೀ ಟು ಅಪಾಯಿಂಟ್ ಎನಿ ಒನ್ ಆಸ್ ಎ ಚೀಫ್ ಮಿನಿಸ್ಟರ್. ಹಾಗಂತ ನೀವು ಚೀಫ್ ಮಿನಿಸ್ಟರ್ನ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರನ್ನಾರು ಅಪಾಯಿಂಟ್ ಮಾಡ್ಬೋದಾ? ಈಗ ನಾಳೆ ಹೋಗಿ ಡೊನಾಲ್ಡ್ ಟ್ರಂಪ್ನ ಅಪಾಯಿಂಟ್ ಮಾಡ್ಬೋದಾ? ಇಲ್ಲ ಅಂತಂದರೆ ಗೌತಮ್ ಅದಾನಿನ ಬಂದು ನೀವು CM ಅಂತ ಹೇಳ್ಬೋದಾ ಒಂದು ಸ್ಟೇಟ್ಗೆ? ಇಲ್ಲ. ಅವರು ಒಬ್ಬರು CM ಆಗಬೇಕು ಅಂದರೆ ಕೆಲವೊಂದು ಕ್ವಾಲಿಫಿಕೇಷನ್ ಇರಬೇಕಲ್ವ, ಏನಿರಬೇಕು ಅಂತ. ಸೊ ಇದೆ, ದ ಗವರ್ನರ್ ಹ್ಯಾಸ್ ಟು ಅಪಾಯಿಂಟ್ ದ ಲೀಡರ್ ಆಫ್ ದ ಮೆಜಾರಿಟಿ ಪಾರ್ಟಿ ಇನ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಸ್ ಅ ಚೀಫ್ ಮಿನಿಸ್ಟರ್. ಈಗ ನಮ್ಮ ವಿಧಾನಸಭೆಯಲ್ಲಿ ಒಂದು ಮೆಜಾರಿಟಿಯಿಂದ ಗೆದ್ದಂತಹ ಒಂದು ಪಾರ್ಟಿ ಇರುತ್ತೆ. ಆ ಪಾರ್ಟಿಯಲ್ಲಿ ಒಬ್ಬರು ಲೀಡರ್ನ ಚೂಸ್ ಮಾಡಿ ಆ ಲೀಡರ್ನ CM ಮಾಡಬೇಕು. ಸೊ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಮ್ಮ ಕಾಂಗ್ರೆಸ್ ಬಂದಿದೆ ಕರ್ನಾಟಕದಲ್ಲಿ. ಸೊ ಕಾಂಗ್ರೆಸ್ಸಲ್ಲಿ ವಿಧಾನಸಭೆಯಲ್ಲಿ ಇವ್ರದ್ದೆಲ್ಲ ಮೆಜಾರಿಟಿ ಇದ್ದಿದ್ದು. ಸೊ ಇವರು ಗೆದ್ದರು. ಸೊ ಈ ಮೆಜಾರಿಟಿಲಿ ಇವರೆಲ್ಲ ಅಂದರೆ ನಾವೇನು ಎಲೆಕ್ಟ್ ಮಾಡಿ ಕಳಿಸಿರ್ತೀವಲ್ಲ, ಅವರೆಲ್ಲ ಅಂದರೆ MLAಗಳೆಲ್ಲ ಒಬ್ಬರನ್ನ ಲೀಡರಾಗಿ ಮಾಡ್ತಾರೆ. ಯಾರನ್ನ ಮಾಡಿದ್ರು ಈ ಸತಿ? ನಾವು ಸಿದ್ದರಾಮಯ್ಯ ಅವ್ರನ್ನ ಮಾಡಿದ್ರು. ಸೊ ಅವ್ರನ್ನ CM ಮಾಡಬೇಕು. ಸೊ ನೆಕ್ಸ್ಟು, ಬಟ್ ವೆನ್ ನೋ ಪಾರ್ಟಿ ಹ್ಯಾಸ್ ಎ ಕ್ಲಿಯರ್ ಮೆಜಾರಿಟಿ ಇನ್ ದ ಅಸೆಂಬ್ಲಿ ದೆನ್ ದ ಗವರ್ನರ್ ಮೇ ಎಕ್ಸಸೈಸ್ ಇಸ್ ಪರ್ಸನಲ್ ಡಿಸ್ಕ್ರಿಷನ್ ಇನ್ ದ ಸೆಲೆಕ್ಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್. ಅಕಸ್ಮಾತ್ ಏನಾದರೂ ಕ್ಲಿಯರ್ ಮೆಜಾರಿಟಿ ಇಲ್ಲ ಅಂತಂದರೆ, ಈಗ 100ಗೆ 50 ಮೆಜಾರಿಟಿ ಅಂತ ತಿಳ್ಕೊಳ್ಳಿ, 51 ಮೆಜಾರಿಟಿ ಅಂತ ತಿಳ್ಕೊಳ್ಳಿ 100ಗೆ.
ಅಕಸ್ಮಾತ್ ಎರಡೂ ಪಾರ್ಟಿಗಳಲ್ಲಿ ಮೆಜಾರಿಟಿ ಇಲ್ಲ ಅಂತಂದಾಗ ಅವರು ಪರ್ಸನಲ್ ಡಿಸ್ಕ್ರಿಷನ್ನ ಒಂದು ಪವರ್ನ ಯೂಸ್ ಮಾಡ್ತಾರೆ ಗವರ್ನರ್ದು. ಸೊ ಪರ್ಸನಲ್ ಡಿಸ್ಕ್ರಿಷನ್ ಅಂದರೆ ಗವರ್ನರಲ್ಲಿ ಹೇಳಿದ್ದೀನಿ ಏನು ಅಂತ. ಸೊ ನೀವು ಗವರ್ನರಲ್ಲಿ ಹೋಗಿ ನೋಡಿ, ಸರಿನಾ. ಆ ಟೈಮಲ್ಲಿ ಇವರು ಪರ್ಸನಲ್ ಡಿಸ್ಕ್ರಿಷನ್ ಯೂಸ್ ಮಾಡಿ ಒಬ್ಬರು ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡ್ತಾರೆ. ಎಷ್ಟು, ದ ಗವರ್ನರ್ ಯೂಶಲಿ ಅಪಾಯಿಂಟ್ ದ ಲೀಡರ್ ಆಫ್ ದ ಲಾರ್ಜೆಸ್ಟ್ ಪಾರ್ಟಿ ಆರ್ ಕೋಯಿಲೇಷನ್ ಇನ್ ದ ಅಸೆಂಬ್ಲಿ ಎಸ್ ಎ ಚೀಫ್ ಮಿನಿಸ್ಟರ್. ಸಾಮಾನ್ಯವಾಗಿ ಗವರ್ನರ್ ಏನು ಮಾಡ್ತಾರೆ, ಲೀಡರ್ ಆಫ್ ಅ ಮೆಜಾರಿಟಿ ಪಾರ್ಟಿ ಇರ್ತದಲ್ಲ ಅವ್ರನ್ನ ಕ್ಯಾಶುವಲಾಗಿ ಅಪಾಯಿಂಟ್ ಮಾಡ್ತಾರೆ. ಒಬ್ಬರು ಲೀಡರ್ ಇರ್ತಾರೆ ಅಂದರೆ ಒಂದು ಪಾರ್ಟಿಲಿ ಒಬ್ಬರನ್ನ ಲೀಡರ್ ಮಾಡಿರ್ತಾರೆ. ಸೊ ಆ ಲೀಡರ್ನ ಇವರು ಅಪಾಯಿಂಟ್ ಮಾಡ್ತಾರಂತೆ ಕ್ಯಾಶುವಲಾಗಿ. ಸೊ ನೆಕ್ಸ್ಟ್ ದ ಗವರ್ನರ್ ಮೇ ಎಕ್ಸರ್ಸೈಸ್ ಇಂಡಿವಿಜುವಲ್ ಜಡ್ಜ್ಮೆಂಟ್ ಇನ್ ದ ಸೆಲೆಕ್ಷನ್ appointed of the chief minister when chief minister in the office dies suddenly and there is no obvious successor. ಸೊ ಇಲ್ಲಿ ಗವರ್ನರ್ ಅವರು ಕೆಲವೊಂದು ಪರ್ಸನಲ್ ಡಿಸ್ಕ್ರಿಷನ್ ಅಂತ ಹೇಳ್ಬೋದು, ಇದು ಸಿಚುಯೇಷನಲ್ ಡಿಸ್ಕ್ರಿಷನ್ ಅಂತಲೇ ಹೇಳ್ಬೋದು. ಸೊ ಇವರು ಕೆಲವೊಂದು ಇಂಡಿವಿಜುವಲ್ ಜಡ್ಜ್ಮೆಂಟ್ಗಳನ್ನ ಕೊಟ್ಬಿಡ್ತಾರೆ. ಅಕಸ್ಮಾತ್ ಸಿ ಎಮ್ ಅವರು ಸತ್ತೋದ್ರು ಅಂತ ತಿಳ್ಕೊಳ್ಳಿ. ಸಿ ಎಮ್ ಅವರು ಸತ್ತಾಗ ಆ ಟೈಮಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಡಿಸೊಲ್ಯೂಷನ್ ಆಗಬೇಕು, ಆಟೋಮೆಟಿಕ್ಕಾಗಿ ಅದು ವಿಲೀನಗೊಳ್ಬೇಕು, ಸರ್ಕಾರ ಬಿದ್ದೋಗ್ಬೇಕು. ಸೊ ಅಂಥ ಟೈಮಲ್ಲಿ ಗವರ್ನರ್ ಏನು ಮಾಡ್ತಾರೆ, ಅವರು ಒಂದು ಯೋಚನೆ ಮಾಡ್ತಾರೆ, ಅಕಸ್ಮಾತ್ ಈಗ ಸರ್ಕಾರ ಬಿದ್ದೋದ್ರೆ ನಾಳೆ ಕೂಡ ಇನ್ನೊಬ್ಬ ಒಂದು ಸಿ ಎಮ್ನ ಸಾಯಿಸಿ ಸರ್ಕಾರ ಉಳಿಸ್ತಾನೆ. ಸೊ ಈ ಥರ ಒಂಥರ ಒಂದು ಲೂಪ್ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂತಲೇ ನಮ್ಮ ಗವರ್ನರ್ ಏನು ಮಾಡ್ತಾರೆ ಅಂತಂದರೆ ಸಿಚುಯೇಷನಲ್ ಡಿಸ್ಕ್ರಿಷನ್ ಅಂತ ಯೂಸ್ ಮಾಡ್ತಾರೆ, ಅಥವಾ ಇಂಡಿವಿಜುವಲ್ ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ದಟ್ ಆ ಪಾರ್ಟಿಯಲ್ಲಿ ಸಿ ಎಮ್ ಅವ್ರನ್ನ ಬಿಟ್ಟು ಇನ್ನೊಬ್ರು ಇರ್ತಾರಲ್ವ, ಹೈಯೆಸ್ಟು ಏನಂತಾರೆ ಲೀಡರ್ ಆಗಿರ್ತಾರೆ ಇವರು ಕೂಡ. ಎಕ್ಸಾಂಪಲ್ ಹೇಳೋದಾದರೆ ಈಗ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇರೋದು ಡಿ ಕೆ ಶಿ ಕಾಂಗ್ರೆಸ್ಸಲ್ಲಿ. ಸೊ ಡಿ ಕೆ ಶಿ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ ಗವರ್ನರ್ ಅವರು. ನೋಡಪ್ಪ, ಸಿ ಎಮ್ ಅವರು ಸಿದ್ದರಾಮಯ್ಯ ಅವರು ಇರಲಿಲ್ಲ, ಹೊರಟೋಗಿದ್ದಾರೆ, ಸೊ ಇವತ್ತಿಂದ ನೀನು ಕೂತ್ಕೋ. ಸೊ ಆ ಥರ ಗವರ್ನರು ಎಲೆಕ್ಟ್ ಮಾಡ್ತಾರೆ, ಅಂದರೆ ಆ ಪಾರ್ಟಿಲಿರೋ ಇನ್ನೊಬ್ಬ ಒಂದು ಲೀಡರ್ನ ಎಲೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಹೌಎವರ್ ಆನ್ ದ ಡೆತ್ ಆಫ್ ಅ ಚೀಫ್ ಮಿನಿಸ್ಟರ್ ದ ರೂಲಿಂಗ್ ಪಾರ್ಟಿ ಯೂಶಲಿ ಎಲೆಕ್ಟ್ ಅ ನ್ಯೂ ಲೀಡರ್ ಆ್ಯಂಡ್ ದ ಗವರ್ನರ್ ಹ್ಯಾಸ್ ನೋ ಚಾಯ್ಸ್ ಬಟ್ ಟು ಅಪಾಯಿಂಟ್ ಈಸ್ ಆ್ಯಸ್ ಎ ಚೀಫ್ ಮಿನಿಸ್ಟರ್. ಅಕಸ್ಮಾತ್ ಸತ್ತೋದಾಗ ಇನ್ನೊಬ್ಬ ಲೀಡರ್ನ ಯಾರು ಇದ್ದೇ ಇರ್ತಾರಲ್ವ. ಈಗ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಡೆಪ್ಯೂಟಿ ಸಿ ಎಮ್ ಮತ್ತು ಸಿ ಎಮ್ ಅಂತಿರೋದು. ಸೊ ಅಕಸ್ಮಾತ್ ಸಿ ಎಮ್ ಅವರು ಹೋಗ್ಬಿಟ್ರೆ ಡೆಪ್ಯೂಟಿ ಸಿ ಎಮ್ ಅವ್ರನ್ನ ಸಿ ಎಮ್ ಆಗಿ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ಸರಿನಾ. ನೆಕ್ಸ್ಟು ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ರಿಕ್ವೈರ್ ದಟ್ ದ ಪರ್ಸನ್ ಮಸ್ಟ್ ಪ್ರೂವ್ ಇಸ್ ಮೆಜಾರಿಟಿ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಫೋರ್ ಈ ಆರ್ ಶಿ ಈಸ್ ಅಪಾಯಿಂಟೆಡ್ ಆ್ಯಸ್ ಅ ಚೀಫ್ ಮಿನಿಸ್ಟರ್. ಇದನ್ನು ನಾವು ಪ್ರೈಮ್ ಮಿನಿಸ್ಟರಲ್ಲಿ ಡೀಟೇಲಾಗಿ ಮಾಡಿದ್ದೀವಿ. ಪಾಯಿಂಟ್ನ. ಹತ್ತಾದರೆ ಈ ಪಾಯಿಂಟ್ ಬಗ್ಗೆ 10-15 ನಿಮಿಷ ಮಾತಾಡಿದ್ದೀನಿ. ಸೊ ಇದು ಸಿಂಪಲಾಗಿ ಹೇಳೋದಾದರೆ, ಈಗ ಅಕಸ್ಮಾತು ಏನಂತಾರಪ್ಪ, ಅದಕ್ಕೆ ಅಕಸ್ಮಾತ್ ಬಿಡಿ. ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ರಿಕ್ವೈರ್, ಸಂವಿಧಾನ ಏನು ಹೇಳ್ತದೆ ಅಂತಂದರೆ ಒಬ್ಬ ಸಿ ಎಮ್ ಆಗಿ ಮಾಡಬೇಕು ಅಂತಂದರೆ ಅವನಿಗೆ ಮೆಜಾರಿಟಿ ಇದ್ದು ಬರಲೇಬೇಕು ಅಂತ ಏನಿಲ್ಲ. ಅವನಿಗೆ ಬ್ಯಾಕ್ಗ್ರೌಂಡಲ್ಲಿ ಮೆಜಾರಿಟಿ ಇತ್ತು ಅದಕ್ಕೆ ನಾವು ಸಿ ಎಮ್ ಮಾಡಿದ್ದೀವಿ ಅಂತ ಏನಿಲ್ಲ. ಅವನಿಗೆ ಮೆಜಾರಿಟಿ ಇಲ್ಲದೇ ಇದ್ದರೂ ಕೂಡ ಅವನ್ನ ನಾವು ಸಿ ಎಮ್ ಆಗಿ ಮಾಡ್ಬೋದು. ನೋಡಿ, ಇಟ್ ಡಸ್ ನಾಟ್ ರಿಕ್ವೈರ್ ದ ಪರ್ಸನ್ ಮಸ್ಟ್ ಪ್ರೂವ್ ಇಸ್ ಮೆಜಾರಿಟಿ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವ್ನು ಮೆಜಾರಿಟಿ ಪ್ರೂವ್ ಮಾಡಬೇಕು ಅಂತಲೇ ಇಲ್ಲ. ಅವನು ಸಿ ಎಮ್ ಆಗಿ ಮಾಡಿ, ಫಸ್ಟು ಸಿ ಎಮ್ ಆಗಿ ಅಪಾಯಿಂಟ್ ಆಗಿ ಅವನಿಗೆ 6 ತಿಂಗಳ ಟೈಮ್ ಇರುತ್ತೆ. ನೋಡಪ್ಪ, ಇವತ್ತಿನ ಸಿ ಎಮ್ ಆಗಿ ಮಾಡಿದ್ದೀವಿ, ನಿನಗೆ ಇನ್ನು 6 ತಿಂಗಳು ಟೈಮ್ ಕೊಡ್ತೀವಿ. ಈ 6 ತಿಂಗಳಲ್ಲಿ ನೀನು ಎಲೆಕ್ಷನಲ್ಲಿ ನಿಂತು ಗೆದ್ದು ತೋರಿಸ್ಬೇಕು. ಅಕಸ್ಮಾತು ನೀ ಆ ಟೈಮಲ್ಲಿ ಗೆದ್ದು ತೋರ್ಸೋಕ್ಕಾಗಲಿಲ್ಲ ಅಂತಂದರೆ ರಿಸೈನ್ ಮಾಡಿ ಹೋಗ್ತಾ ಇರು. ಸೊ ಆ ಥರ ಇದೆ. ನೆಕ್ಸ್ಟ್ ಇನ್ನೇನು ಹೇಳ್ಬೇಕಿಲ್ಲಿ? ಓಕೆ, ದ ಗವರ್ನರ್ ಮೇ ಫಸ್ಟ್ appoint him as a chief minister and ask him to prove his majority in the legislative assembly within a reasonable period. ಫಸ್ಟ್ ಗವರ್ನರ್ ಏನು ಮಾಡ್ತಾರೆ, ಎರಡೂ ಪಾರ್ಟಿಗಳಲ್ಲಿ ತುಂಬ ಅಸಮಾಧಾನ ಇರ್ತದೆ. ಸೊ ಇಂಥ ಟೈಮಲ್ಲಿ ಏನಾಗ್ತದೆ, ಎರಡೂ ಪಾರ್ಟಿಗಳಿಂದ ಅಥವಾ ಒಂದು ಮೆಜಾರಿಟಿ ಪಾರ್ಟಿಯಿಂದನೇ ಒಬ್ಬನ ಎಲೆಕ್ಟ್ ಮಾಡೋಕ್ಕೆ ಗವರ್ನರ್ ಸ್ವಲ್ಪ ಹಿಂಜರಿದಾಗ ಯಾರೋ ಒಬ್ಬನ ಕರ್ಕೊಬಂದು ಕೂರಿಸ್ತಾರೆ. ಅವನು ಇಂಡಿಯನ್ ಆಗಿರಲೇಬೇಕು, ಅವನು ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು, ಅವನು ಕೂಡ ಒಂದು 35 ವರ್ಷ ಅಥವಾ 25 ವರ್ಷ ಆಗಿರಬೇಕು. ಸೊ ಈ ಥರ ಎಲ್ಲ ಒಂದು ಕ್ವಾಲಿಫಿಕೇಷನಲ್ಲಿ ಇದ್ದಾಗ ಗವರ್ನರ್ ಅವನ್ನ ಕರ್ಕೊಬಂದು ಸಿ ಎಮ್ ಆಗಿ ಮಾಡಿ ಅವನಿಗೆ ಟೈಮ್ ಕೊಡ್ತಾರೆ. ನೋಡಪ್ಪ, ಇನ್ನೇನಿವತ್ತು ಸಿ ಎಮ್ ಆಗಿಬಿಟ್ಟಿದ್ದೀನಿ, ನಿನಗೆ 6 ತಿಂಗಳು ಕೊಡ್ತೀನಿ. ಈ 6 ತಿಂಗಳೊಳಗಡೆ ನೀನು ಮೆಜಾರಿಟಿನ ಪ್ರೂವ್ ಮಾಡ್ಕೋಬೇಕು ನಿನ್ನ ಒಂದು ಪಾರ್ಟಿಲಿ.
ಅಂತ ಹೇಳ್ತಾರೆ. ಯಾರು? ಗವರ್ನರ್ ಅವರು ಹೇಳ್ತಾರೆ. ನೆಕ್ಸ್ಟು, ಎ ಪರ್ಸನ್ ಹೂ ಇಸ್ ನಾಟ್ ಅ ಮೆಂಬರ್ ಆಫ್ ಅ ಸ್ಟೇಟ್ ಲೆಜಿಸ್ಲೇಚರ್ ಕ್ಯಾನ್ ಬಿ ಅಪಾಯಿಂಟೆಡ್ ಎಸ್ ಅ ಚೀಫ್ ಮಿನಿಸ್ಟರ್ ಫಾರ್ 6 months ವಿತಿನ್ ವಿಚ್, ಅದೇ ಹೇಳಿದ್ದು. ಎ ಪರ್ಸನ್ ಇಸ್ ನಾಟ್ ಮೆಂಬರ್ ಆಫ್, ನೋಡಿ ಅವ್ನು ಮೆಂಬರ್ ಆಗಬೇಕು ಅಂತಲೂ ಇಲ್ಲ, ಅವನು ಎಲ್ಲಿ ಲೆಜಿಸ್ಲೇಟಿವ್ ವಿಧಾನಸಭೆಯಲ್ಲಿ ಅವ್ನು ಮೆಂಬರ್ ಆಗಲೇಬೇಕು ಅಂತಲೂ ಇಲ್ಲ. ಈಗ ನಾನೇ ಹೋಗ್ಬಿಟ್ಟು ನಾನು ಸಿ ಎಮ್ ಆಗ್ಬೋದು, ಗವರ್ನರು ನನ್ನನ್ನೇ ಅವರು ಅಪಾಯಿಂಟ್ ಮಾಡ್ಬೋದು ಸಿ ಎಮ್ ಆಗಿ. ನಂತರ ನನಗೇನು ಹೇಳ್ತಾರೆ ಗವರ್ನರ್ ಅಂತಂದರೆ, ನೋಡಪ್ಪ ನಿನಗೆ 6 ತಿಂಗಳು ಟೈಮ್ ಕೊಡ್ತೀನಿ, 6 ತಿಂಗಳೊಳಗಡೆ ನೀನು ನಿನ್ನ ಮೆಜಾರಿಟಿನ ಪ್ರೂವ್ ಮಾಡ್ಕೋಬೇಕು, ಎಲೆಕ್ಷನ್ ನೀನು ಗೆದ್ದು ತೋರಿಸ್ಬೇಕು, ನಿನಗೆ ಮೆಜಾರಿಟಿ ಇರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಇದೆ. ನೆಕ್ಸ್ಟ್, ಅಕಸ್ಮಾತ್ ಅದರಲ್ಲಿ ಏನಾದ್ರು ನಾನು ಫೇಲ್ ಆಯಿತು ಅಂದರೆ ಅಬ್ಸಲ್ಯೂಟ್ಲಿ ನಾನು ರಿಸೈನ್ ಮಾಡಲೇಬೇಕಾಗ್ತದೆ ಸಿ ಎಮ್ ಪೋಸ್ಟಿಂದ. ಸರಿ, ನೆಕ್ಸ್ಟು, ದ ಚೀಫ್ ಮಿನಿಸ್ಟರ್ ಮೇ ಬಿ ದ ಮೆಂಬರ್ ಆಫ್ ಎನಿ 2 houses. ಓಕೆ, ಅವರು ನಮ್ಮ ವಿಧಾನಸಭೆಯಿಂದ ಆಗಿರ್ಬೋದು ಅಥವಾ ನಮ್ಮ ವಿಧಾನ ಪರಿಷತ್ತಿಂದನೂ ಆಗಿರ್ಬೋದು, ಆಯಿತಾ. ಹಿ ಕ್ಯಾನ್ ಬಿ ಮೆಂಬರ್ ಆಫ್ ಈದರ್ ಹೌಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್. ಅರ್ಥ ಆಯ್ತಾ? ಅವರು ಯಾವುದೇ ಒಂದು ಹೌಸಿಂದ ಅವರು ಮೆಂಬರ್ ಆಗಿರ್ಬೋದು. ಸೊ ಯೂಶ್ವಲಿ ಏನು ಮಾಡ್ತಾರೆ, ಆದಷ್ಟು ಲೋವರ್ ಹೌಸಿಂದ ಅಂದರೆ ವಿಧಾನಸಭೆಯಿಂದನೇ ಸಿ ಎಮ್ ಆಗಿ ಎಲೆಕ್ಟ್ ಮಾಡ್ತಾರೆ. ನಾನು ಪಿ ಎಮ್ ಮಾಡಬೇಕಾದ್ರೆ ಹೇಳಿದೆ, ಯಾರ್ಯಾರು ರಾಜ್ಯಸಭೆಯಿಂದ ಒಂದಷ್ಟು ಜನ, ಒಟ್ಟು 3 ಜನ ಹೇಳಿದ್ದೀನಿ. ಸೊ ನೀವು ಪಿ ಎಮ್ ಅವ್ರು ನೋಡಿದರೆ ದಯವಿಟ್ಟು ಯಾರ್ಯಾರು ನೋಡಿದರೆ ಪಿ ಎಮ್ ಅಲ್ಲಿ ನಾನು ಹೇಳಿದೆ 3 ಜನ ರಾಜ್ಯಸಭೆಯಿಂದ ಬಂದು ಪಿ ಎಮ್ ಆಗಿದ್ರು ಅಂತ ಹೇಳಿದೆ. ಸಿಂಪಲಾಗಿ ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಕೊಡಲ, ನಮ್ಮ ದೇವೇಗೌಡ ಅವರು ಒಬ್ಬರು ಹೆಸರು. ಸೊ ಇನ್ನೊಂದಿಬ್ಬರು ಹೆಸರಿದೆ, ಅದನ್ನು ನೀವು ಕಮೆಂಟಲ್ಲಿ ಹೇಳಿ, ಆಯಿತಾ. ಓಕೆ, ಸೊ ನೆಕ್ಸ್ಟು ಲೆಜಿಸ್ಲೇಟಿವ್ ವಾಸು, ಸರಿ. ನೆಕ್ಸ್ಟು ಸರ್ಕಾರಿ ಕಮಿಷನ್ ಬರ್ತದೆ. ಸೊ ಸರ್ಕಾರಿ ಕಮಿಷನ್ ಏನು ಹೇಳ್ತದೆ ಅಂತಂದರೆ, ನೋಡಪ್ಪ ಗವರ್ನರ್ ಸಾಹೇಬ್ರೆ, ನೀವು ಸಿ ಎಮ್ನ ಅಪಾಯಿಂಟ್ ಮಾಡಬೇಕಾದ್ರೆ ನಾನು ಕೆಲವೊಂದಷ್ಟು ರೆಕಮೆಂಡೇಷನ್ ಕೊಡ್ತೀನಿ. ಸೊ ನೀವು ಆ ರೆಕಮೆಂಡೇಷನ್ ಇಟ್ಕೊಂಡು ನೀವು ಸಿ ಎಮ್ ಅವ್ರನ್ನ ಅಪಾಯಿಂಟ್ ಮಾಡಿ, ಸುಮ್ಮನೆ ನೀವು ಅಪಾಯಿಂಟ್ ಮಾಡಬೇಡಿ ಅಂತ ಸರ್ಕಾರಿ ಕಮಿಷನ್ ಹೇಳ್ತದೆ. ಸೊ ಸರ್ಕಾರಿ ಕಮಿಷನ್ ಏನು, ಇಟ್ ಈಸ್ ಎ ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ನ ಹೆಚ್ಚು ಮಾಡೋದಕ್ಕೆ, ಅಂದರೆ ಬಿಲ್ಡ್ ಮಾಡೋದಕ್ಕೋಸ್ಕರ ಅದೊಂದು ಕಮಿಷನ್ ಇದೆ. ಸೊ 1983-88. ಸೊ ಇದು ಸರ್ಕಾರಿ ಕಮಿಷನ್ ಅಂತ ಕೇಳಿದ್ರೆ ನಿಮಗೆ ಮನಸ್ಸಿನಲ್ಲಿ ಏನು ಬರಬೇಕು ಅಂದರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಅಷ್ಟೇ, ಆಯಿತಾ. ನೆಕ್ಸ್ಟು, ಫಾಲೋಯಿಂಗ್ ರೆಕಮೆಂಡೇಷನ್ ಕೊಡ್ತೀವಿ ವಿತ್ ರಿಗಾರ್ಡ್ ಆಫ್ ದ ಸೆಲೆಕ್ಷನ್ ಆಫ್ ದ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್. ಸೊ ಅದು ಮೊದಲನೇ ರೆಕಮೆಂಡೇಷನ್ ಅಂತಂದರೆ, ದ ಗವರ್ನರ್ ಶುಡ್ ಬಿ ಗೈಡೆಡ್ ಬೈ ದ ಫಾಲೋಯಿಂಗ್. ಸರಿ, ಪ್ರಿನ್ಸಿಪಲ್ ಏನು ಅಂತಂದರೆ, ಹೀ ಕಮಾಂಡ್ಸ್ ದ ವೈಡೆಸ್ಟ್ ಸಪೋರ್ಟ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ನೀವು ಸಿ ಎಮ್ ಆಗಿ ಒಬ್ಬರನ್ನ ಅಪಾಯಿಂಟ್ ಮಾಡಬೇಕು ಅಂತಂದರೆ ಅವನಿಗೆ ವೈಡ್ ಸಪೋರ್ಟ್ ಇರಬೇಕು. ಅಷ್ಟು ಮೆಜಾರಿಟಿ ಪಾರ್ಟಿಲಿ ಒಬ್ಬ ಲೀಡರ್ ಆಗಿದ್ದಾನೆ ಅಂತಂದರೆ ಅಷ್ಟು ಜನಕ್ಕೆ ಇವನಿಗೆ ಸಪೋರ್ಟ್ ಇರಬೇಕು ಅಂಥವ್ನ ನೀವು ಸಿ ಎಮ್ ಮಾಡಿ, ಆಯಿತಾ. ನೆಕ್ಸ್ಟು, ದ ಗವರ್ನಮೆಂಟ್ ಈಸ್ ಫಾರ್ಮ್ ನಾಟ್ ಓನ್ಲಿ ಟ್ರೈ ಟು ಫಾರ್ಮ್ ಅ ಗವರ್ನಮೆಂಟ್ ವಿಚ್ ಹ್ಯಾಸ್ ಟು ಬಿ ಪ್ಯೂರ್ ಪಾಲಿಟಿಕ್ಸ್ ವಿಚ್ ಅಪ್ರೂವ್ಸ್. ಅಂತಂದರೆ ನಿಮಗೆ ಗವರ್ನರ್ ಟಾಸ್ಕ್ ಏನಿದೆ ಅಂತಂದರೆ, ನೀವು ಸಿ ಎಮ್ನ ಅಪಾಯಿಂಟ್ ಮಾಡ್ತೀರಲ್ಲ, ಸೊ ನೀವು ಸಿ ಎಮ್ನ ಹೇಗೆ ಅಪಾಯಿಂಟ್ ಮಾಡಬೇಕು ಅಂದರೆ, ಅದು ನೀವು ಪಾಲಿಟಿಕ್ಸಿಂದ ಅಪಾಯಿಂಟ್ ಮಾಡೋದಲ್ಲ. ಈಗ ನಾಳೆ ಅವನನ್ನು ಸಿ ಎಮ್ ಮಾಡಿದ್ರೆ ಅವನಿಂದ ನನಗೆ ಸ್ವಲ್ಪ ಏನದು ಹೆಲ್ಪ್ ಆಗುತ್ತೆ ಅನ್ನೋ ರೀತಿ ನೀವು ಪಾಲಿಟಿಕ್ಸ್ ಯೂಸ್ ಮಾಡಬೇಡಿ. ನಿಮ್ಮ ಟಾಸ್ಕ್ ಏನಿದೆ ಅಂತಂದರೆ, ಮೆಜಾರಿಟಿ ಎಷ್ಟಿದೆ, ಮೆಜಾರಿಟಿ ಯಾರಿಗಿದೆ, ಆಯಿತಾ, ಜನ ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಅಂದರೆ ಅಲ್ಲಿರೋ ಎಮ್ ಎಲ್ ಎಗಳು ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಡಿ ಕೆ ಶಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ, ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನೀವು ಅವ್ರನ್ನ ಅಪಾಯಿಂಟ್ ಮಾಡಿ ಅಂತ ಹೇಳ್ತದೆ. ನೆಕ್ಸ್ಟು, ದ ಲೀಡರ್ ಆಫ್ ದಟ್ ಪಾರ್ಟಿ ಶುಡ್ ಆಟೋಮೆಟಿಕಲಿ ಬಿ ಆಸ್ ಟು ಬಿಕಮ್ ದ ಚೀಫ್ ಮಿನಿಸ್ಟರ್. ಸರಿ, ಇಫ್ ದರ್ ಇಸ್ ನೋ ಸಚ್ ಪಾರ್ಟಿ ದ ಗವರ್ನರ್ ಶುಡ್ ಸೆಲೆಕ್ಟ್ ಎ ಚೀಫ್ ಮಿನಿಸ್ಟರ್ ಫ್ರಮ್ ಅಮಾಂಗ್ ದ ಫಾಲೋಯಿಂಗ್ ಪಾರ್ಟೀಸ್. ಸರಿ, ಇದೇನು ಹೇಳ್ತದೆ ಅಂತಂದರೆ, ಎರಡನೇ ಪಾಯಿಂಟ್ ಏನು ಹೇಳ್ತದೆ ಅಂತಂದರೆ, ನೀವು ಆದಷ್ಟು ಅಲ್ಲಿರೋ ಒಂದು ಲೀಡರ್ನ ಸೆಲೆಕ್ಟ್ ಮಾಡಿ. ಈಗ ಮೊದಲನೇದು ಏನು ಗೊತ್ತಾಯಿತು ನಮಗೆ, ಯಾರಿಗೆ ಹೆಚ್ಚಿನ ಸಪೋರ್ಟ್ ಇದೆ, ಡಿ ಕೆ ಶಿಗೆ ಸಪೋರ್ಟ್ ಇದೆಯಾ, ಸಿದ್ದರಾಮಯ್ಯಗೆ ಸಪೋರ್ಟ್ ಇದೆಯಾ ನೋಡಿ. ಈಗ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಇತ್ತು ಅಂದರೆ ಅವ್ರನ್ನ ಸಿ ಎಮ್ ಆಗಿ ಮಾಡಿ. ನೆಕ್ಸ್ಟು, ಆದಷ್ಟು ನೀವೇನು ಮಾಡಿ, ಸಪೋರ್ಟ್ ಇದೀನಿ ಅದಕ್ಕಿಂತ ಜೊತೆಗೆ ನೀವು ಆ ಒಂದು ಪಾರ್ಟಿಯ ಲೀಡರ್ನ ನೋಡಿ, ಯಾರಿದ್ದಾರೆ ಲೀಡರ್ ಇರ್ತಾರೆ ಅಲ್ವಾ, ಲೀಡರ್ ಅಂತ ಯಾರನ್ನೊಬ್ಬರು ಮಾಡಿರ್ತಾರೆ, ಸೊ ಅವ್ರನ್ನ ನೀವು ಸೆಲೆಕ್ಟ್ ಮಾಡಿ ಅಂತ ಎರಡನೇ ಪಾಯಿಂಟ್ ಹೇಳ್ತದೆ. ನೆಕ್ಸ್ಟು, ಇಫ್ ದರ್ ಇಸ್ ನೋ ಸಚ್ ಪಾರ್ಟಿ ದ ಗವರ್ನರ್ ಶುಡ್ ಸೆಲೆಕ್ಟ್. ಅಕಸ್ಮಾತ್ ಅದರ ಲೀಡರ್ಗಳಿಲ್ಲ ಅಂತಂದರೆ ನೀವೇನು ಮಾಡಿ ಅಂತಂದರೆ, ಯಾರು ಒಬ್ಬನ ಅಮಾಂಗ್ ದ ಫಾಲೋಯಿಂಗ್, ಆಯಿತಾ, ಅಮಾಂಗ್ ದ ಫಾಲೋಯಿಂಗ್ ಯಾರನ್ನ ಒಬ್ಬನ್ನ ಕರ್ಕೊಂಡ್ಬಂದು ನೀವು ಸಿ ಎಮ್ ಮಾಡಿ. ಅಂದರೆ ಅಲ್ಲಿರೋ ಎಮ್ ಎಲ್ ಎಗಳಲ್ಲಿ ಒಳ್ಳೆ ಬ್ಯಾಕ್ಗ್ರೌಂಡು, ಒಳ್ಳೆ ಪೊಲಿಟಿಕಲ್ ನಾಲೆಡ್ಜು, ಸೊ ಒಳ್ಳೆ ಅವ್ರಿಗೆ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ ಅವರನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಅಂತ ಎರಡನೇ ಪಾಯಿಂಟ್ ಹೇಳ್ತದೆ.
ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಅಷ್ಟೇನಿಲ್ಲ, ಇದು ಸಿಂಗಲ್ ಆರ್ಟಿಸ್ಟ್ ಪಾರ್ಟಿ ಇದೇನಿಲ್ಲ, ಇದು ಬಿಟ್ಟಾಕಿ ಇದನ್ನು ಸ್ಕಿಪ್ ಮಾಡಿ. ನೋಡಿ, ಲಕ್ಷ್ಮೀಕಾಂತ್ ಅಂದ ತಕ್ಷಣ ಲೈನ್ ಟು ಲೈನ್ ಓದೋದಲ್ಲ, ಕೆಲವೊಂದು ಪಾರ್ಟ್ನ ಸ್ಕಿಪ್ ಮಾಡಬೇಕಾಗ್ತದೆ, ಸರಿನಾ. ಸಿ ಎಮ್ಮಲ್ಲಿ ಕೇಳೋದು ಸರ್ಕಾರಿ ಕಮಿಷನ್, ಇದು ಮೇನ್ಸಲ್ಲಿ ಕೇಳ್ತಾನೆ. ಸೊ ನೀವು 150 ವರ್ಡ್ಸಲ್ಲಿ ನೀವು ಇಷ್ಟೊಂದೆಲ್ಲ ಬರೆಯೋದಕ್ಕಾಗಲ್ಲ, ಸರಿನಾ. ಸೊ ಸ್ಕಿಪ್ ಮಾಡಿ. ನೆಕ್ಸ್ಟು, he should seek a vote of confidence in the legislative assembly within 30 days take over. ಅಕಸ್ಮಾತ್ ಒಬ್ಬನ ನೀವು ಯಾರನ್ನಾರು ಒಬ್ಬನ ನೀವು ಸಿ ಎಮ್ ಆಗಿ ಮಾಡಿದ್ರೆ ಫಸ್ಟು ಅವನೇನು ಮಾಡ್ತಾನೆ, ವೋಟ್ ಆಫ್ ಕಾನ್ಫಿಡೆನ್ಸು ವಿತಿನ್ 30 ಡೇಸ್ ತೊಗೋಬೇಕು. ಅವನಿಗೆ 30 ದಿನದೊಳಗಡೆ. ಈಗ ನಾನೇನು ಹೇಳಿದೆ, ಅಕಸ್ಮಾತ್ ಲೀಡರ್ ಇಲ್ಲ ಅಂತಂದರೆ ಅಲ್ಲಿರೋ ಎಮ್ ಎಲ್ ಎನ ತಂದು ನೀವು ಸಿ ಎಮ್ ಮಾಡಿ ಅಂತ ಹೇಳಿದಲ್ವ ನಾನು. ಅಂದರೆ ಈ ಕಮಿಷನ್ ಏನು ಹೇಳ್ತದೆ ಅಂತಂದರೆ, ಅಕಸ್ಮಾತ್ ಲೀಡರ್ ಇದ್ದರೆ ಲೀಡರ್ ನೀವು ಸಿ ಎಮ್ ಆಗಿ ಮಾಡಿ, ಅಕಸ್ಮಾತ್ ಲೀಡರ್ ಇಲ್ಲ ಅಂತಂದರೆ ನೀವೇನು ಮಾಡಿ ಅಂತಂದರೆ ಅಲ್ಲಿರೋ ಯಾರೋ ಒಬ್ಬ ಎಮ್ ಎಲ್ ಎ, ಸೀನಿಯರ್ ಮೋಸ್ಟು ಹಾನರಬಲ್ ಪರ್ಸನ್ ಯಾರಿದ್ದಾರೆ ಅವರನ್ನು ನೀವು ಸಿ ಎಮ್ ಆಗಿ ಮಾಡಿ. ಸೊ ಆ ಸಿ ಎಮ್ಗೆ ನೀವು ಏನಂತ ಹೇಳಬೇಕು ಅಂತಂದರೆ, ವಿತಿನ್ 1 ತಿಂಗಳಲ್ಲಿ ನೀವು ಅಲ್ಲಿರೋ ಅಷ್ಟು ಎಮ್ ಎಲ್ ಎನ್ನು ಮನವೊಲಿಸಬೇಕು. ಸೊ ದಟ್ ಐ ವಿಲ್ ಸಪೋರ್ಟ್ ಯು ಅಂತ ಹೇಳಬೇಕು. ಎಲ್ಲ ಎಮ್ ಎಲ್ ಎಗಳು ಐ ವಿಲ್ ಸಪೋರ್ಟ್ ಅಂತ ಹೇಳಬೇಕು. ಸೊ ದಟ್ ಈಸ್ ಕಾಲ್ಡ್ ವೋಟ್ ಆಫ್ ಕಾನ್ಫಿಡೆನ್ಸ್. ಸೊ ಅದನ್ನೊಂದಿದೆ, ಅದು ವಿತಿನ್ 1 ಮಂತ್ ಅಂತಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೆ ಸಾಕು, 4th ಪಾಯಿಂಟ್ ಸ್ಕಿಪ್ ಮಾಡಿ, ಅಲ್ಲೇ ಅಂತದ್ದು ಏನಿಲ್ಲ. ಸೊ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸೊ ಸ್ಕಿಪ್. ಸೊ ನೆಕ್ಸ್ಟ್ ಓತ್, ಪ್ರಮಾಣ ವಚನ ಯಾರು ಕೊಡ್ತಾರೆ ಅಂದರೆ ನಮ್ಮ ಗವರ್ನರ್ ಅವರು ಕೊಡ್ತಾರೆ. ನೆಕ್ಸ್ಟು ದ ಟರ್ಮ್ಸ್. ಟರ್ಮ್ ಆಫ್ ಆಫೀಸ್ ಏನಿದೆ, ಎಷ್ಟು ವರ್ಷ ಇದೆ ಅಂತಂದರೆ ಸಿ ಎಮ್ದು ನಾಟ್ ಫಿಕ್ಸ್ಡು. ಸೊ ಪಿ ಎಮ್ ಅಲ್ಲೂ ಹಾಗೆ ಹೇಳಿದೆ, ಇಟ್ ಈಸ್ ನಾಟ್ ಫಿಕ್ಸ್ಡ್ ಅಂತ, ಬಟ್ ಯೂಶ್ವಲಿ 5 years ಮಾಡ್ತಾರೆ. ಸೊ ಹಿ ಹೋಲ್ಡ್ಸ್ ದ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಗವರ್ನರ್. ಸೊ ಹೇಗಿದ್ರು ಗವರ್ನರೇ ಅಪಾಯಿಂಟ್ ಮಾಡೋದ್ರಿಂದ ಹೀ ಈಸ್ ಅಪಾಯಿಂಟೆಡ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಅ ಗವರ್ನರ್. ಪ್ಲೆಜರ್ ಆಫ್ ಅ ಗವರ್ನರ್ ಅಂದರೆ ಮತ್ತೆ ಸುಮಾರು ಸತಿ ಹೇಳಿದ್ದೀನಿ ನಾನು, ಪ್ಲೆಜರ್ ಆಫ್ ಅ ಗವರ್ನರ್ ಅಂತಂದರೆ, ಸರಿನಾ. ಆ ಪ್ಲೆಜರ್ ಆಫ್ ಅ ಗವರ್ನರ್ ಅಂತ ಅಂದ ಮಟ್ಟಕ್ಕೆ ಅವರೇ ತೆಗಿಬೋದಾ? ಇಲ್ಲ. ಅಂಟಿಲ್ ಅನ್ಲೆಸ್ ಹಿ ಹ್ಯಾಸ್ ಎ ಮೆಜಾರಿಟಿ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹಿ ಕೆನಾಟ್ ಬಿ ರಿಮೂವ್ಡ್. ಅಂತಂದರೆ ಅವರಿಗೆ ಎಲ್ಲಿವರೆಗೂ ಎಮ್ ಎಲ್ ಎಗಳ ಅಷ್ಟು ಮೆಜಾರಿಟಿ ಸಪೋರ್ಟ್ ಇರುತ್ತೋ, ಎಲ್ಲಿವರೆಗೂ ಅವರಿಗೆ ಎಮ್ ಎಲ್ ಎಗಳಿಂದ ಹೆಚ್ಚಿನ ಸಪೋರ್ಟ್ ಇರುತ್ತೋ ಅಲ್ಲಿವರೆಗೂ ಅವರ ಆಫೀಸಿಂದ ಅವನ್ನ ತೆಗೆಯೋ ಹಾಗಿಲ್ಲ, ಇನ್ಕ್ಲೂಡಿಂಗ್ ಗವರ್ನರ್. ನೋಡಿ, he cannot be dismissed by the governor as long he enjoys the majority support in the legislative assembly. But if he loses the confidence of the assembly, he must resign or the governor can dismiss him. ಏನಿದು ಈ ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಕೊಂಡಿರೋದು ಅಂತಾರೆ, ಲೂಸ್ ದ ಕಾನ್ಫಿಡೆನ್ಸ್ ಇದೆಯಲ್ಲ ಅಂತಂದರೆ, ಎಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟ್ರುಗಳು ಏನಿರ್ತಾರೆ, ಮಿನಿಸ್ಟ್ರುಗಳೆಲ್ಲ ಎಮ್ ಎಲ್ ಎಗಳು ಏನು ಮಾಡ್ತಾರೆ, ಎಲ್ಲ ಕೈ ಎತ್ಬಿಡ್ತಾರೆ ನೋ ಕಾನ್ಫಿಡೆನ್ಸ್ ಅಂದ್ಬಿಟ್ಟು. ಸೊ ಎಲ್ಲ ಕೈ ಎತ್ಬಿಟ್ಟು ನಾವು ಈ ಗೌರ್ನಮೆಂಟ್ಗೆ ಸಪೋರ್ಟ್ ಮಾಡೋಲ್ಲ, ಹೊಸ ಎಲೆಕ್ಷನ್ ಮಾಡಿ ಅಂತ ಹೇಳೋದನ್ನೇ ನಾವು ಲೂಸಸ್ ದ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಯಾರಾದರೂ ನಮಗೆ ಈ ಗವರ್ನಮೆಂಟು ಇಷ್ಟ ಇಲ್ಲ, ಗವರ್ನರ್ ನಿಲ್ಲಿಸ್ಬಿಡಿ ಅಂತ ಏನಾದರೂ ಎಮ್ ಎಲ್ ಎಗಳು ಹೇಳಿದರೆ ಆವಾಗ ಸಿ ಎಮ್ ಅವರು ಬಂದು ರಿಸೈನ್ ಮಾಡಬೇಕು, ಇಲ್ಲ ಅಂತಂದರೆ ಗವರ್ನರ್ ಅವರು ತೆಗೆದಾಕ್ತಾರೆ. ಸೊ ಅದರ ಬಗ್ಗೆ ಹೇಳಿದೆ. ನೆಕ್ಸ್ಟು ಸ್ಯಾಲ್ರಿಯಲ್ಲಿ ಯಾರು ಕೊಡ್ತಾರೆ, ಸ್ಯಾಲ್ರಿ ಎಲ್ಲ ಪ್ರತಿಯೊಂದು ಕೂಡ ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ನೋಡ್ಕೊಳ್ಳುತ್ತೆ. ಗವರ್ನರ್ ಯಾರು ನೋಡ್ಕೊಳ್ಳುತ್ತೆ, ಕಮೆಂಟಲ್ಲಿ ಹೇಳಿ ಆಯಿತಾ. ನೆಕ್ಸ್ಟು ಪವರ್ಸು, ಇಟ್ ಈಸ್ ಸೇಮ್ ಎಷ್ಟು ಯಾವ ಥರ ಸೇಮ್ ಅಂತಂದರೆ ಪಿ ಎಮ್ಗೆ ಏನೇನಿದೆಯೋ ಅಷ್ಟೇ ಇದೆ, ಸರಿನಾ. ನೆಕ್ಸ್ಟು ಇನ್ ರಿಲೇಷನ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆಗೆ ಏನು ರಿಲೇಷನ್ ಇದೆ ಅಂತ ಹೇಳೋದಾದರೆ, ದ ಗವರ್ನರ್ ಅಪಾಯಿಂಟ್ಸ್ ಓನ್ಲಿ ದೋಸ್ ಪರ್ಸನ್ ಆಸ್ ಅ ಮಿನಿಸ್ಟರ್ ಹೂ ಆರ್ ರೆಕಮೆಂಡೆಡ್ ಬೈ ಚೀಫ್ ಮಿನಿಸ್ಟರ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆಗೆ ಏನು ರಿಲೇಷನ್ ಇದೆ ಅಂತಂದರೆ, ಈಗ ನಮ್ಮ ಆರ್ಟಿಕಲ್ 163 ಏನು ಹೇಳ್ತದೆ, ಈಗ ನಮ್ಗೆ ಗೊತ್ತಿರೋದೇನು, ಸಿಂಪಲಾಗಿ ಹೇಳೋದಾದರೆ ಚೀಫ್ ಮಿನಿಸ್ಟರ್ದ ಆರ್ಟಿಕಲ್ ಏನು ಬರೋದು ತೋರಿಸ್ತೀನಿ. ಸೊ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು, ಇದನ್ನು ಟ್ರಿಕ್ ಟು ರಿಮೆಂಬರ್ ಆರ್ಟಿಕಲ್ಸ್. ಈಗ ನಮಗೆ ಗೊತ್ತಿರೋದು, ಈಗ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀನಿ, ಪಿ ಎಮ್ ಅವರ ಆರ್ಟಿಕಲ್ ಏನು 75 ಅಂತ ಹೇಳ್ತೀರಾ. ಸೊ ಈ ಆರ್ಟಿಕಲ್ ಏನಿದೆ ಅದ್ರ ಹಿಂದೆ ಪಿ ಎಮ್ ಅವರ ಹಿಂದೆ ಯಾರಿರ್ತಾರೆ ಅಂತಂದರೆ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ, ಅಂದರೆ ಆರ್ಟಿಕಲ್ 74 ಅವ್ರದ್ದು. ಸೊ ಪಿ ಎಮ್ ಆದಮೇಲೆ ನೆಕ್ಸ್ಟ್ ಬರೋದವರು ಅಟಾರ್ನಿ ಜನರಲ್ ಬರ್ತಾರೆ, ಸೊ ಅವ್ರದ್ದು ಆರ್ಟಿಕಲ್ 76. ಸೊ ಇದು ಸೆಂಟ್ರಲ್ದಾದರೆ, ಈಗ ನಾನು ಸ್ಟೇಟ್ ಹೇಳಲ್ಲ, ಸ್ಟೇಟಲ್ಲಿ ನಮ್ಮ ಸಿ ಎಮ್ ಅವ್ರದ್ದು ಎಷ್ಟು ಅಂತ ಕೇಳಿದ್ರೆ ನೀವು ಆರ್ಟಿಕಲ್ 163ನ 160
ಆರ್ಟಿಕಲ್ 163 ಅಲ್ವ ಇದು? ಆರ್ಟಿಕಲ್ 164 ಅಂತಿದೆ. ಸೊ 164 ಸಿ ಎಮ್ದಾದರೆ ಅದು -1 ಮಾಡಿದ್ರೆ ನಮಗೆ ಮಿನಿಸ್ಟರ್ಗಳು ಸಿಗ್ತದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಸಿಗ್ತದೆ 163. ನೆಕ್ಸ್ಟು ಆರ್ಟಿಕಲ್ 165 ಏನು ಬರ್ತದೆ, 165 ಏನಿದೆ ಅಂದರೆ ಇದಾದಮೇಲೆ 164 -1 ಮಾಡಿದ್ರೆ ನಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಿಗ್ತದೆ. +1 ಮಾಡಿದ್ರೆ ಇಲ್ಲಿ ಅಟಾರ್ನಿ ಜನರಲ್ ಇತ್ತು, ಇಲ್ಲಿ ಯಾರು ಬರ್ತಾರೆ ಹೇಳಿ? ಅಡ್ವೊಕೇಟ್ ಜನರಲ್. ಎಷ್ಟು? ಆರ್ಟಿಕಲ್ 165. ಇದು ಸ್ಟೇಟು, ಇದು ಬರದೇ ಬಿಡ್ತೀನಿ, ಇದು ಸೆಂಟರು, ಇದು ಸ್ಟೇಟು. ನೋಡಿ, 2 ಆರ್ಟಿಕಲ್ ಗೊತ್ತಿದ್ರೆ ಸಾಕು ನಮಗೆ. ಒಟ್ಟು 4 ಆರ್ಟಿಕಲ್ ಜ್ಞಾಪಕ ಬರುತ್ತೆ. ಏನು? ಆರ್ಟಿಕಲ್ 75 ಅನ್ನೋದು PM ಆದರೆ -1 ಮಾಡಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಿಗ್ತದೆ, +1 ಮಾಡಿದ್ರೆ ನಮಗೆ ಅಟಾರ್ನಿ ಜನರಲ್ ಸಿಗ್ತದೆ. ಅದೇ ರೀತಿ CM ಅವ್ರದ್ದು ಆರ್ಟಿಕಲ್ 164 ಇದೆ, -1 ಮಾಡಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್, +1 ಮಾಡಿದ್ರೆ ಅಡ್ವೊಕೇಟ್ ಜನರಲು. ಆಯಿತಾ? ಇದೊಂದು ಟ್ರಿಕ್ಕು ಜ್ಞಾಪಕ ಇಟ್ಕೊಳ್ಳಿ. ಸೊ ನೆಕ್ಸ್ಟು, ದ ಗವರ್ನರ್ ಅಪಾಯಿಂಟ್ಸ್ ಓನ್ಲಿ ದೋಸ್ ಪರ್ಸನ್ ಆಸ್ ಮಿನಿಸ್ಟರ್ ಹೂ ಆರ್ ರೆಕಮೆಂಡೆಡ್ ಬೈ ಚೀಫ್ ಮಿನಿಸ್ಟರ್. ಸೊ ಸೇಮ್ ಯಾವ ರೀತಿ PM ಅಲ್ಲಿ ಹೇಗಿತ್ತೋ ಅದೇ ರೀತಿ ಇಲ್ಲೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳನ್ನ ಗವರ್ನರು ಅಪಾಯಿಂಟ್ ಮಾಡಿದ್ರು ಕೂಡ, ನಮ್ಮ CM ಅವರು ಅಡ್ವೈಸ್ ಮಾಡಬೇಕು. ನೋಡಿ ಸರ್, ಇಂಥವ್ರು ನನಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಬೇಕು, ಇಂಥವ್ರು ನನಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕು, ಸೊ ಇಂಥವ್ರು ನನಗೆ ಡಿಫೆನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಇವ್ರು ಅಡ್ವೈಸ್ ಮಾಡಬೇಕು. ಸೊ ಇವ್ರು ಯಾರ್ಯಾರನ್ನ ಅಡ್ವೈಸ್ ಮಾಡ್ತಾರೆ ಅಂಥವ್ರನ್ನ ಮಾತ್ರ ಇವ್ರು ಗವರ್ನರು ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟು, ಹಿ ಅಲೋಕೇಟ್ಸ್ ಆ್ಯಂಡ್ ರೀಶಫಲ್ಸ್ ದ ಪೋರ್ಟ್ಫೋಲಿಯೋಸ್ ಅಮಾಂಗ್ ಮಿನಿಸ್ಟರ್. ನೋಡಿ, PM ಅದು CM ಅಲ್ವಾ? PMಲು ಹೀಗೆ ಇತ್ತು. ಸೊ ಹಿ ಅಲೋಕೇಟ್ಸ್ ಆ್ಯಂಡ್ ರೀಶಫಲ್ ದ ಪೋರ್ಟ್ಫೋಲಿಯೋ ಅಮಾಂಗ್ ದ ಮಿನಿಸ್ಟರ್ ಅಂತಂದರೆ, ಈಗ ನಾಳೆ DKಶಿ ಅವ್ರಿಗೆ ಡಿಫೆನ್ಸ್ ಮಿನಿಸ್ಟರ್ ಕೊಡ್ಬೋದು, ಆಯಿತಾ? ನಾಳೆ ಇನ್ನೊಬ್ಬರಿಗೆ ಇನ್ನೊಂದು ಕೊಡ್ಬೋದು, ಬೇರೆ ಬೇರೆ ಪೋಸ್ಟ್ ಕೊಡ್ಬೋದು. ಅಂದರೆ ಕಾಂಗ್ರೆಸ್ಸಲ್ಲಿ ಇದ್ದವ್ರಿಗೆ ಅಲ್ಲಿ ಏನು ಮಿನಿಸ್ಟರ್ಗಳಿರ್ತಾರೆ, ಆ ಮಿನಿಸ್ಟರ್ಗಳಿಗೆ ಒಂದೊಂದು ಪೋರ್ಟ್ಫೋಲಿಯೋ. ರೀಶಫಲ್ಸ್ ಅಂತಂದರೆ ಶಫಲ್ ಮಾಡೋದು, ಅಂದರೆ ಮಿಕ್ಸ್ ಮಾಡೋದು. ಸೊ ಯಾರಿಗೆ, ಈಗ ನಾಳೆ ಸಿದ್ದರಾಮಯ್ಯ ಅವ್ರಿಗೇ, ಈಗ ಸಿದ್ದರಾಮಯ್ಯ CM ಅಲ್ಲ ಅಂತ ತಿಳ್ಕೊಳ್ಳಿ, ಬೇರೆ ಯಾರೋ ಒಬ್ಬ ಆಫೀಸರ್ ಯಾರೋ ಒಬ್ಬರು CM ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಯಾರೋ ಒಬ್ಬರು. ಸೊ ಅನ್ನೋರು CM ಆಗಿದ್ದಾರೆ. ಸೊ ಈಗ ನಾಳೆಯಿಂದ ನಮ್ಮ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಡಿಫೆನ್ಸ್ಗೆ ಹಾಕ್ಬೋದು, ಇಲ್ಲಾಂದರೆ ಅವ್ರನ್ನ ಫಿನಾನ್ಸ್ ಕಮಿಷನ್ಗೆ ಹಾಕ್ಬೋದು. ಸೊ ಈ ಥರ ರೀಶಫಲ್ ಮಾಡ್ಬೋದಂತೆ. ಯಾರು? CM ಅವರು ರೀಶಫಲ್ ಮಾಡ್ಬೋದು. ಸೊ ಹೀ ಕ್ಯಾನ್ ಆಸ್ಕ್ ಅ ಮಿನಿಸ್ಟರ್ ಟು ರಿಸೈನ್ ಆರ್ ಅಡ್ವೈಸ್ ದ ಗವರ್ನರ್ ಟು ಡಿಸ್ಮಿಸ್ ಹಿಮ್. ಕೆಲವೊಂದು ಸತಿ ಮಿನಿಸ್ಟರ್ಗಳು ಭಾಳ ಕಳ್ಳಾಟ ಆಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ನಮ್ಮ CM ಅವರು ಮರ್ಯಾದೆಯಿಂದ ಹೋಗಿ ಕೇಳ್ತಾರೆ, ನೋಡಪ್ಪ ಅಂತಂದರೆ, ನೀನು ಸ್ವಲ್ಪ ಕೆಲಸಗಳನ್ನ ಸರಿ ಮಾಡ್ತಾಯಿಲ್ಲ, ದಯವಿಟ್ಟು ನೀವು ರಿಸೈನ್ ಮಾಡಿಬಿಡು ಅಂತಾರೆ. ಸೊ ಅವರು ಸ್ವಲ್ಪ ಗಾಂಜಲಿ ತೋರಿಸ್ತಾರೆ MLAಗಳು. ಸೊ ನಾನೇ ಇದು ಮಾಡಬೇಕು, ನಾನೇನು ರಿಸೈನೇ ಮಾಡಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಬೇಜಾರು ಎಗರಾಡ್ತಾನೆ ಅವನು CM ಮುಂದೆ. ಸೊ CM ಅವ್ರು ಏನು ಮಾಡ್ತಾರೆ, ಗವರ್ನರ್ ಕಾಲ್ ಮಾಡಿ, ನೋಡಿ ಸರ್, ನನ್ನ ಮಾತುಗಳು ಕೇಳ್ತಾ ಇಲ್ಲ, ಅವನು ಭಾರಿ ಆಡ್ತಾನೆ, ದಯವಿಟ್ಟು ಅವನ್ನ ತೆಗೆದಾಕಿ ಅಂತ ಅಂದ್ಬಿಟ್ಟು ಗವರ್ನರ್ ಕೇಳಿದ್ರೆ, ಗವರ್ನರು ಹೌದಾ ಆಯಿತು ಅಂದ್ಬಿಟ್ಟು ಫೋನ್ ಮಾಡಿ ಅವನ್ನ ಡಿಸ್ಮಿಸ್ ಮಾಡ್ತಾರೆ. ಸೊ ಹಿ ಕ್ಯಾನ್ ಆಸ್ಕ್ ಅ ಮಿನಿಸ್ಟರ್ ಟು ರಿಸೈನ್ ಆರ್ ಅಡ್ವೈಸ್ ದ ಗವರ್ನರ್ ಟು ಡಿಸ್ಮಿಸ್ ಹಿಮ್. ಸರಿನಾ? ನೆಕ್ಸ್ಟು, ಹಿ ಕ್ಯಾನ್ ಪ್ರಿಸೈಡ್ ಓವರ್ ದ ಮೀಟಿಂಗ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಮೀಟಿಂಗ್ ಏನಾದ್ರು ಸೇರಿದ್ರೆ ಇವರು ಆ ಒಂದು ಮೀಟಿಂಗ್ಗಳಿಗೆ ಜಾಯ್ನ್ ಆಗ್ತಾರೆ. ನೆಕ್ಸ್ಟು, ಹಿ ಗೈಡ್ಸ್, ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ ದ ಕೋಆರ್ಡಿನೇಟ್ಸ್ ದ ಆ್ಯಕ್ಟಿವಿಟೀಸ್ ಆಫ್ ಆಲ್ ಮಿನಿಸ್ಟರ್. ಇವರು ಏನೇ ಒಂದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳು ಮಾಡಿದ್ರೆ, ಆ್ಯಕ್ಟಿವಿಟೀಸ್ ಮೀನ್ಸ್ ಮೇಕಿಂಗ್ ರೂಲ್ಸ್ ಆಗಿರ್ಬೋದು, ಹೊಸ ಲಾ ಸ್ಕೀಮ್ಗಳ ಥರದ್ದಾಗಿರ್ಬೋದು. ಸೊ ಈ ಥರ ಏನೇ ಒಂದು ಡಿಸ್ಕಷನ್ ಮಾಡಿದ್ರೆ ಇವ್ರು ಗೈಡ್ ಮಾಡ್ತಾರೆ. ನೋಡಪ್ಪ, ಈ ಥರ ಮಾಡಿದ್ರೆ ಜನಗಳು ಇಷ್ಟ ಆಗಲ್ಲ, ಜನಗಳಿಗೆ ನಿಮಗೆ 500 ರೂಪಾಯಿ ಕೊಟ್ಟರೆ ಓಟ್ ಹಾಕೋದು. ಸೊ ಈ ಥರ ಡಿಸ್ಕಷನ್ಗಳೆಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ CM ಅವರು ಗೈಡ್ ಮಾಡ್ತಾರೆ. ಸೊ ನೆಕ್ಸ್ಟು, ಹಿ ಕ್ಯಾನ್ ಬ್ರಿಂಗ್ ಅಬೌಟ್ ದ ಕೊಲಾಪ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬೈ ರಿಸೈನಿಂಗ್ ಫ್ರಮ್ ಆಫೀಸ್. ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು CM ಅವ್ರು ಮಾತೇ ಕೇಳ್ತಾರಲ್ಲ, ಸರಿನಾ? ಆ ಥರ ಟೈಮಲ್ಲಿ CM ಅವ್ರು ಏನು ಮಾಡ್ತಾರೆ, ಅಲ್ಲ ಕಣ್ರಪ್ಪ, CM ನಾನಾಗಿದ್ದೀನಿ, ನೀವು ನೋಡಿದ್ರೆ ಬರೀ ಕೌನ್ಸಿಲ್ ಆಫ್ ಮಿನಿಸ್ಟ್ರು ನನ್ನ ಮಾತನ್ನೇ ಕೇಳಲ್ವಲ್ಲ, ಮಾಡ್ತೀನಿ ರೀ ಅಂತ ಅಂದ್ಬಿಟ್ಟು ಅವ್ರು ರಿಸೈನ್ ಮಾಡಿಬಿಟ್ರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಕೂಡ ಮನೆಗೆ ಹೋಗ್ಬೇಕಾಗ್ತದೆ. ಸೊ ಅವರ ರೆಸಿಗ್ನೇಷನ್ ಅಥವಾ ಡೆತ್ತಿಂದ ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಹಣೆ ಬರ ಇರ್ತದೆ. ಅವರ ಹಣೆ ಬರ ನೀವು ಹೇಳ್ಬೋದು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳದ್ದು ಒಂದು ಸ್ಟೇಟಲ್ಲಿರುವಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳದ್ದು ಹಣೆ ಬರ ಯಾರ ಕೈಲಿರುತ್ತೆ ಅಂತಂದರೆ ನಮ್ಮ CM ಅವ್ರ ಕೈಲಿರುತ್ತೆ. ಅವರ ಒಂದು ರೆಸಿಗ್ನೇಷನಿಂದ ಅವ್ರ ಪೂರ್ತಿ ಪೊಲಿಟಿಕಲ್ ಕೆರಿಯರೇ ಹೊರಟೋಗುತ್ತೆ. ಅಂದರೆ ಅಷ್ಟು ಖರ್ಚು ಮಾಡಿ ಪಾಪ, ಅಷ್ಟು ಖರ್ಚು ಮಾಡಿ, ಅಷ್ಟು ಎಲೆಕ್ಷನೆಲ್ಲ ಗೆದ್ದಿರ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಎಲ್ಲ ಒಳ್ಳೆ ನೀರು ಬಿಟ್ಟಂಗೆ ಆಗುತ್ತೆ. ನಮ್ಮ ಇವರು ಯಾರು CM ಅವರು ಇದು ಮಾಡಿಬಿಟ್ರೆ, ರೆಸಿಗ್ನೇಷನ್ ಲೆಟ್ರ್ ಕೊಟ್ಟರೆ. ಸೊ ಸಿನ್ಸ್ ದ CM ಈಸ್ ದ ಹೆಡ್ ಆಫ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್,
ಹಿಸ್ ರೆಸಿಗ್ನೇಷನ್ ಆರ್ ಡೆತ್ ಆಟೋಮೆಟಿಕಲಿ ಡಿಸಾಲ್ವ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಅಲ್ಲಿಗೆ ಗೌರ್ಮೆಂಟು ಮುಳುಗೋಗುತ್ತೆ ಅವ್ರು ರೆಸಿಗ್ನೇಷನ್ ಕೊಟ್ಟರೆ. ಸೊ ರೆಸಿಗ್ನೇಷನ್ ಆರ್ ಡೆತ್ ಆಫ್ ಎನಿ ಮಿನಿಸ್ಟರ್ ಆನ್ ದ ಅದರ್ ಹ್ಯಾಂಡ್ ಮರ್ಲಿ ಕ್ರಿಯೇಟ್ ಅ ವೇಕೆನ್ಸಿ. ಸೊ ಅಕಸ್ಮಾತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸತ್ತರೆ, ಈಗ ಸಿ ಎಮ್ ಅವ್ರು ಸತ್ತರೆ ನಮ್ಮ ಗೌರ್ಮೆಂಟ್ ಬಿದ್ದೋಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹತ್ರ ಏನಾಗುತ್ತೆ ಸರ್ ಅಂತಂದರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹತ್ರ ಆ ಒಂದು ಪೋಸ್ಟ್ಗೆ ವೇಕೆನ್ಸಿ ಆಗುತ್ತೆ ಅಷ್ಟೇ. ಅದನ್ನು ಚೀಫ್ ಮಿನಿಸ್ಟ್ರು ನೆಕ್ಸ್ಟ್ ಒಂದು ಎಲೆಕ್ಷನಲ್ಲಿ ಗೆದ್ದು ಆ ಒಂದು ಯಾವುದೋ ಬೈ ಎಲೆಕ್ಷನ್ ಮಾಡಿ ಆ ಒಂದು ಪೋಸ್ಟ್ಗೆ ಕೂರಿಸ್ಬೋದು. ಇಲ್ಲ ಅಂತಂದರೆ ಅದನ್ನು ಹಂಗೆ ಖಾಲಿಯಾಗಿರುತ್ತೆ. ಸೊ ಇಷ್ಟು ಬಂದು ಇನ್ ರಿಲೇಷನ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿತ್ತು. ಸೊ ಇನ್ ರಿಲೇಷನ್ ವಿತ್ ಗವರ್ನರ್ ಜೊತೆಗೆ ಇವ್ರಿಗೆ ಏನು ಒಂದು ರಿಲೇಷನ್ ಇದೆ ಸಿ ಎಮ್ ಅವ್ರಿಗೆ ಅಂತಂದರೆ, ಸಿ ಎಮ್ ಅವರು ಒಳ್ಳೆ ಬ್ರಿಡ್ಜ್ ಥರ ಇರ್ತಾರೆ ಬಿಟ್ವೀನ್ ಗವರ್ನರ್ ಮತ್ತು ಈ ಕಡೆ ಗವರ್ನರ್ ಕೂತಿರ್ತಾರೆ ಆಯಿತಾ, ಇದು ಬ್ರಿಡ್ಜು, ಆಯಿತಾ, ಈ ಥರ ಬ್ರಿಡ್ಜು, ಈ ಕಡೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೂತಿರ್ತಾರೆ. ಸೊ ಈ ಥರ ಬ್ರಿಡ್ಜ್ ಯಾರಾಗಿರ್ತಾರೆ ಅಂದರೆ ನಮ್ಮ ಸಿ ಎಮ್ ಅವರಾಗಿರ್ತಾರೆ. ಹಿ ಆ್ಯಕ್ಟ್ಸ್ ಎಸ್ ಎಸ್ ಬ್ರಿಡ್ಜ್ ಬಿಟ್ವೀನ್ ಗವರ್ನರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಹೇಳ್ಬೋದು. ಆರ್ ಹಿ ಈಸ್ ಅ ಪ್ರಿನ್ಸಿಪಲ್ ಚಾನಲ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ಗವರ್ನರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಗವರ್ನರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸಿ ಎಮ್ ಅವ್ರಿಗೆ ಹೇಳಬೇಕು, ನೋಡಿ ಸರ್ ಗವರ್ನರ್ ಜೊತೆ ಸ್ವಲ್ಪ ಮೀಟಿಂಗ್ ಅರೇಂಜ್ ಮಾಡಬೇಕು, ದಯವಿಟ್ಟು ನೀವು ರೆಕಮೆಂಡ್ ಮಾಡಿ. ಅಥವಾ ಏನೋ ಒಂದು ಡಿಸ್ಕಷನ್ ಮಾಡಬೇಕು, ಕೆಲವೊಂದು ಸ್ಕೀಮ್ಗಳನ್ನ ತರಬೇಕು ಅಂದ್ಕೊಂಡಿದ್ದೀವಿ ನಾವೆಲ್ಲ ಮಿನಿಸ್ಟ್ರುಗಳು. ಸೊ ದಯವಿಟ್ಟು ನೀವು ಗವರ್ನರ್ನ ಒಂದು ಸತಿ ನೀವು ಮೀಟಿಂಗ್ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟು ಟು ಕಮ್ಯುನಿಕೇಟ್, ನೋಡಿ ಇದು ಮುಂದೆ ಇದೆ ಅನಿಸುತ್ತೆ ಆರ್ಟಿಕಲ್, ಓಕೆ ಹೇಳ್ತೀನಿ ಅದನ್ನು. ಸೊ ಏನೇನು ಕಮ್ಯುನಿಕೇಷನ್ ಅಂದರೆ, ಟು ಕಮ್ಯುನಿಕೇಟ್ ಟು ದ ಗವರ್ನರ್ ಆಫ್ ಅ ಸ್ಟೇಟ್ ಆಲ್ ಡಿಸಿಷನ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ರಿಲೇಟಿಂಗ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ದ ಅಫೇರ್ ಆಫ್ ಅ ಸ್ಟೇಟ್ ಆ್ಯಂಡ್ ಪ್ರಪೋಸಲ್ ಆಫ್ ಲೆಜಿಸ್ಲೇಷನ್. ಸೊ ಏನಿದು ಅಂತಂದರೆ, ಈಗ ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ಪಾಲಿಸೀಸ್ಗಳು ತರಬೇಕಾಗ್ತದೆ. ನಾಳೆಯಿಂದ ಹೊಸ ಸ್ಕೀಮ್ ತರ್ತಾ ಇದ್ದೀವಿ. ಏನು ಅಂತಂದರೆ, ಪ್ರತಿ ರೈತರಿಗೆ ನಾವು 5,000 ರೂಪಾಯಿ ನಾವು ತಿಂಗಳಿಗೆ ಕೊಡ್ತಾಯಿದ್ದೀವಿ. ಸೊ ಇದು ಒಂದು ಸ್ಕೀಮ್ ಬಂದಿದೆ. ನಮಗೆ ಎಕ್ಸಾಂಪಲ್ ಹೇಳಿದ್ರೆ ಕರ್ನಾಟಕ PM ಕಿಸಾನ್ ಅಂತ ಏನೋ ತಂದರು ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ 6,000 ರೂಪಾಯಿ ಕೊಡ್ತಾಯಿದ್ರು, ವರ್ಷಕ್ಕೆ 3 ಕಂತುಗಳಾಗಿ ಕೊಡ್ತಾಯಿದ್ರು. ಸೊ ಇಲ್ಲಿ ನಾವು ತಿಂಗ್ಳಿಗೆ 5,000 ಕೊಡ್ತೀವಿ ಅಂತ ಒಂದು ಸ್ಕೀಮ್ ಬರುತ್ತೆ. ಸೊ ಒಂದು ಸ್ಕೀಮ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳೆಲ್ಲ ಡಿಸ್ಕಸ್ ಮಾಡಿ ಏನು ಮಾಡ್ತಾರೆ, ನಮ್ಮ ಸಿ ಎಮ್ ಅವ್ರು ಕೇಳ್ತಾರೆ, ಸರ್ ಈ ಥರ ತರಬೇಕು ಅಂದ್ಕೊಂಡಿದ್ದೀವಿ, ಸೊ ದಯವಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು ಮುಟ್ಟಿಸಿ ಪರ್ಮಿಷನ್ ಕೇಳಿ. ಇನ್ಫಾರ್ಮೇಷನ್ ಮುಟ್ಟಿಸಿ ಗವರ್ನರ್ಗೆ ಅಂತಂದರೆ ನೀವು ಅವ್ರಿಗೆ ಒಂದು ಸತಿ ಪರ್ಮಿಷನ್ ಕೇಳಿ, ಅಥವಾ ಅವ್ರ ಜೊತೆ ನೀವು ಒಂದು ಸತಿ ಡಿಸ್ಕಸ್ ಮಾಡಿ, ಇದು ತರಬಹುದಾ, ತಂದರೆ ರೈತರಿಗೆ ಒಳ್ಳೆಯದಾಗುತ್ತಾ ಅಂತ. ಸೊ ಆಗೇನು ಮಾಡ್ತಾರೆ, ನಮ್ಮ ಸಿ ಎಮ್ ಅವರು ಇವರಿಂದ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಅಥವಾ ರಿಪೋರ್ಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಗವರ್ನರ್ಗೆ ಹೇಳ್ತಾರೆ. ಏನಂತ, ಸರ್ ಸಾಹೇಬ್ರೆ ಈ ಥರ ನಮ್ಮ ಮಿನಿಸ್ಟ್ರುಗಳು ತರಬೇಕು ಅಂದ್ಕೊಂಡಿದ್ದಾರೆ, ನಾವು ತರ್ಬೋದಾ, ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಇದ್ದಾರೆ, ಏನು ನೋಡಿ ಸರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ದಟ್ ಈಸ್ ಫಸ್ಟ್ ಪಾಯಿಂಟ್, ಟು ಕಮ್ಯುನಿಕೇಟ್ ಟು ದ ಗವರ್ನರ್ ಆಫ್ ಅ ಸ್ಟೇಟ್ ಆಫ್ ಆಲ್ ಡಿಸಿಷನ್ ಆಫ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ರಿಲೇಟಿಂಗ್ ಟು ಯಾವುದ್ರ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಆಫ್ ದ ಅಫೇರ್ಸ್ ಆಫ್ ಅ ಸ್ಟೇಟ್ ಆ್ಯಂಡ್ ಪ್ರಪೋಸಲ್ ಆಫ್ ದ ಲೆಜಿಸ್ಲೇಷನ್. ಏನೇ ಒಂದು ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ತರಬೇಕು, ಏನೇ ಒಂದು ತರಬೇಕು ಅಂದರೂ ಕೂಡ ಇವರು ನಮ್ಮ ಗವರ್ನರ್ನ ಕಮ್ಯುನಿಕೇಟ್ ಮಾಡ್ತಾರೆ. ನೆಕ್ಸ್ಟು ಟು ಫರ್ನಿಶ್ ಸಚ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಅಫೇರ್ಸ್ ಆಫ್ ದ ಸ್ಟೇಟ್. ಅಕಸ್ಮಾತು ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿಗಳ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿತ್ತು ಗವರ್ನರ್ಗೆ ಅಂತಂದರೆ, ಇವರು ನಮ್ಮ ಸಿ ಎಮ್ ಅವರು ಎಲ್ಲ ಇನ್ಫಾರ್ಮೇಷನ್ನ ನಮಗೆ ಗವರ್ನರ್ ಅವ್ರಿಗೆ ಮುಟ್ಟಿಸ್ಬೇಕು. ಸೊ ಇದೇ ಎರಡನೇ ಪಾಯಿಂಟು. ನೆಕ್ಸ್ಟು, ಇಫ್ ದ ಗವರ್ನರ್ ಈಸ್ ಸೋ ರಿಕ್ವೈರ್ಡ್ ಟು ಸಬ್ಮಿಟ್ ಫಾರ್ ಅ ಕನ್ಸಿಡರೇಷನ್ ಆಫ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎನಿ ಮ್ಯಾಟರ್ ಆನ್ ವಿಚ್ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಬೈ ಅ ಮಿನಿಸ್ಟರ್ ಬಟ್ ವಿಚ್ ಇಸ್ ನಾಟ್ ಬಿ ಕನ್ಸಿಡರ್ಡ್ ಬೈ ದ ಕೌನ್ಸಿಲ್. ಅಂದರೆ ಅಕಸ್ಮಾತು ಈಗ ನಮ್ಮ ಯಾರು ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳದ್ದು ಏನೋ ಒಂದು ತೆಗಿಬೇಕಾಗ್ತದೆ ಆ ಪೋಸ್ಟಿಂದ. ಸೊ ಆ ಥರ ಇದ್ದಾಗ ಪ್ರತಿಯೊಂದು ಅಡ್ವೈಸ್ ಎಲ್ಲ ಮಾಡೋದು ನಾವು ಆರ್ಟಿಕಲ್ ಅದು ಹೇಳಿದ್ನಲ್ಲಪ್ಪ, ಅದು ಇನ್ ರಿಲೇಷನ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಓಕೆ. ಸೊ ಅಕಸ್ಮಾತ್ ಯಾವ್ದಾದ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ತೆಗಿಬೇಕು ಅಂತಂದಾಗ ಅಡ್ವೈಸ್ ಬೇಕಾಗ್ತದೆ ಸಿ ಎಮ್ ಅವ್ರದ್ದು. ಸೊ ಆ ಥರ ಒಂದು ಕನ್ಸಿಡರೇಷನ್ ಆಫ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳೇನಾದ್ರು ಬಂತು ಅಂದಾಗ, ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಬಗ್ಗೆ ಏನಾದರೂ ಒಂದು ಇದು ಬಂದಾಗ ತೆಗಿಬೇಕು ಅಥವಾ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಏನಾದ್ರು ಬಂದಾಗ ಇವರು ಸಿ ಎಮ್ ಅವ್ರ ಅಡ್ವೈಸ್ಗಳನ್ನ ತಗೊಳ್ತಾರೆ. ಸೊ ಅದ್ರ ಬಗ್ಗೆ ಇದಿದೆ. ಸೊ ಇದ್ರ ಬಗ್ಗೆ ಜಾಸ್ತಿ ಇನ್ ಡೀಟೇಲಾಗಿ ಹೋಗಬೇಡಿ, ಇದಕ್ಕೆ ಎಕ್ಸ್ಟ್ರಾ ನೋಟ್ಸ್ ಕೊಡ್ತೀನಿ. ಸೊ ಇದೇನಾಗ್ತದೆ ನಿಮಗೆ 3 ಪಾಯಿಂಟ್ ಏನಿದೆ
ಇದು ಲಿಟ್ರೇಚರ್ ಇರೋದ್ರಿಂದ ಕೆಲವೊಂದು ಸ್ವಲ್ಪ ಬೇರೆ ಬೇರೆ ಥರನೂ ಅರ್ಥಗಳು ಬರ್ತದೆ. ಸೊ ಈಗ ನಾನು ಏನು ಹೇಳಿದೆ ನೀವು ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆಯೂ ಕೂಡ ನಾನು ನೋಡ್ತೀನಿ ಸರಿ. ನಿಮಗೆ ಸಮ್ಮರ್ ಶೀಟಲ್ಲೂ ಹೀಗೆ ಇರ್ತದೆ. ಬಟ್ ನೀವು ಎಕ್ಸಾಮಲ್ಲಿ ಬರೀಬೇಕು ಅಂತಂದಾಗ UPSC ಮೇನ್ಸಲ್ಲಿ ಬರೀಬೇಕು ಅಂತಂದಾಗ ನೀವು ಇದನ್ನು ಕಟ್ ಮಾಡಲೇಬೇಕಾಗ್ತದೆ. ನಿಮ್ಮ ಮೆಮೊರಿ ಪವರಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ನೆಕ್ಸ್ಟು ಹಿ ಅಡ್ವೈಸಸ್ ದ ಗವರ್ನರ್ ವಿತ್ ರಿಗಾರ್ಡ್ ಟು ದ ಅಪಾಯಿಂಟ್ಮೆಂಟ್. ಯಾರನ್ನು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಗವರ್ನರ್ಗೆ ಅವ್ರು ಅಡ್ವೈಸ್ ಮಾಡ್ತಾರೆ. ಸೊ ನೋಡಿ ಸರ್, ಇವ್ರನ್ನ ನೀವು ಅಡ್ವೊಕೇಟ್ ಜನರಲ್ ಆಗಿ ಮಾಡಿ ಅಪಾಯಿಂಟ್ ಮಾಡಿ. ಇವ್ರು ಚೇರ್ಮನ್ ಆ್ಯಂಡ್ ಮೆಂಬರ್ ಆಫ್ SPSCನ ಮಾಡಿ, ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ ಇವ್ರನ್ನ ಮಾಡಿ ಅಂತ ಗವರ್ನರ್ಗೆ CM ಅವರು ಅಡ್ವೈಸ್ ಮಾಡ್ತಾರೆ. ಸೊ ಅದರಿಂದ ಇಷ್ಟು ಜನನ ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ. ಸೊ ನೆಕ್ಸ್ಟು ಇನ್ ರಿಲೇಷನ್ ಟು ದ ಸ್ಟೇಟ್ ಲೆಜಿಸ್ಲೇಚರ್ ಜೊತೆಗೆ ಏನೇನು ಇವ್ರಿಗೆ ರಿಲೇಷನ್ ಇದೆ ಅಂತ ಹೇಳೋದಾದರೆ, ಹಿ ಅಡ್ವೈಸ್ ದ ಗವರ್ನರ್ ವಿತ್ ರಿಗಾರ್ಡ್ ಟು ದ ಸಮ್ಮನಿಂಗ್ ಆ್ಯಂಡ್ ಪ್ರೋರಾಗ್ ಆಫ್ ದ ಸೆಷನ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್. ಸೊ ಇವರು ಅಡ್ವೈಸ್ ಮಾಡ್ತಾರೆ ಏನಂತ, ಸರ್ ನಾಳೆ ಮೀಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸೊ ದಯವಿಟ್ಟು ನೀವು ಒಂದು ಹೇಳಿ. ಅಂದರೆ ಗವರ್ನರ್ ಅವರು ಕೇಳ್ತಾರೆ, ನೋಡಪ್ಪ ನಾಳೆ ಮೀಟಿಂಗ್ ಮಾಡಬೇಕು ಅಂತಿದ್ದೀನಿ, ಎಷ್ಟು ಗಂಟೆಗೆ ಮಾಡೋಣ ಅಂತ ಇವರು CM ಅವ್ರು ಕೇಳಿದಾಗ CM ಅವ್ರು ಅಡ್ವೈಸ್ ಮಾಡ್ತಾರೆ, ನೋಡಿ ಮೇಡಮ್ ನಾಳೆ ಬೇಡ, ನಾಳಿದ್ದು ಮಾಡೋಣ, ನಾಳೆ ಸ್ವಲ್ಪ ಮಳೆ ಬರೋ ಹಾಗಿದೆ, ಸೊ ಬೇಡ, ನಾಳಿದ್ದು ಒಂದು 10 ಗಂಟೆಗೆ ಶುರು ಮಾಡೋಣ ಅಂತ ಇವರು ಅಡ್ವೈಸ್ ಮಾಡ್ತಾರೆ. ಏನೇ ಒಂದು ಸಮ್ಮನಿಂಗ್ ಅಥವಾ ಪ್ರೊರೋಗಿಂಗ್. ಸಮ್ಮನಿಂಗ್ ಅಂತಂದರೆ ಮೀಟಿಂಗ್ ಕರೆಯೋದು, ಪ್ರೊರೋಗಿಂಗ್ ಅಂತಂದರೆ ಮುಂದಕ್ಕೆ ಹಾಕೋದು, ಸರಿನಾ. ಹಿ ರೆಕಮೆಂಡ್ ದ ಡೆಸೊಲ್ಯೂಷನ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಟು ದ ಗವರ್ನರ್ ಅಟ್ ಎನಿ ಟೈಮ್. ಸೊ CM ಅವರೇ ಹೇಳ್ತಾರೆ ಏನಂತ, ಗವರ್ನರ್ ಸಾಹೇಬ್ರೆ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಆಟಗಳು ಸರಿ ಇಲ್ಲ, ತುಂಬ ಆಟಗಳು ಆಡ್ತಾಯಿದ್ದಾರೆ, ಈಗ ಅವ್ರನ್ನ ಎತ್ತಿ ಒಗಿಬೇಕು ಅಂತಂದರೆ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ದಯವಿಟ್ಟು ನೀವು ಈ ಒಂದು ಏನಿದೆ ಗವರ್ನಮೆಂಟ್ ಏನಿದೆ ಅದನ್ನು ಡಿಸೊಲ್ಯೂಷನ್ ಮಾಡಿ, ವಿಲೀನಗೊಳಿಸಿ ಅಂತ ಹೇಳ್ತಾರೆ. ನೆಕ್ಸ್ಟು ಹಿ ಅನೌನ್ಸ್ ದ ಗವರ್ನಮೆಂಟ್ ಪಾಲಿಸೀಸ್ ಆನ್ ದ ಫ್ಲೋರ್ ಆಫ್ ಅ ಹೌಸ್. ಸೊ ಕೆಲವೊಂದು ಪಾಲಿಸೀಸು ತರಬೇಕು ಅಂತಂದಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ತಂದು ಇವ್ರು ಕೇಳ್ತಾರೆ, ಇವರು ಗವರ್ನರ್ ಪರ್ಮಿಷನ್ ಕೇಳ್ಕೊಂಡು ಬರ್ತಾರೆ. ಸೊ ಅಂದರೆ ಗವರ್ನರ್ ಪರ್ಮಿಷನ್ ಎಲ್ಲದಕ್ಕೂ ಕೇಳೋದಿಲ್ಲ, ಕೆಲವೊಂದು ತುಂಬ ಸ್ಟೇಟ್ಗೆ ಎಫೆಕ್ಟ್ ಆಗುವಂಥದ್ದು. ಈಗ ನಾಳೆ ಏನಾದರೂ ಪೆಟ್ರೋಲ್ ರೇಟ್ 1,000 ರೂಪಾಯಿ ಮಾಡ್ತೀನಿ ಅಂದಾಗ, ಸೊ ಅಂಥದ್ದೆಲ್ಲ ಪರ್ಮಿಷನ್ ಕೇಳಬೇಕಾಗ್ತದೆ. ಸೊ ಗವರ್ನರ್ ಹತ್ರ ಕೇಳಿ ಆ ಪರ್ಮಿಷನ್ ತೊಗೊಂಡು ನೆಕ್ಸ್ಟು ಆ ಒಂದು ಪಾಲಿಸೀಸ್ಗಳನ್ನ ಮಾಡ್ತಾಯಿದ್ವಿ, ಬಡ್ಜೆಟಲ್ಲಿ ತರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಇವರು ಬಂದು ಇಲ್ಲಿ ಹೌಸಲ್ಲಿ ಬಂದು ಇಡ್ತಾರೆ, ನೋಡಪ್ಪ ನಾಳೆಯಿಂದ ಸ್ಟೇಟ್ಗೆ ಹೊಸ ಸ್ಕೀಮ್ ಕೊಡ್ತಾಯಿದ್ದೀವಿ ನಮ್ಮ ಗೌರ್ಮೆಂಟ್ ಕಡೆಯಿಂದ. ಸೊ ಅದಕ್ಕೆ ಕೊಡೋದು ಯಾರು ಅಂದರೆ ನಮ್ಮ CM ಅವರು. ನೆಕ್ಸ್ಟು ಅದರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಏನೇನಿದೆ ಅಂತಂದರೆ, ಹಿ ಈಸ್ ದ ಚೇರ್ಮನ್ ಆಫ್ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್. ಸೊ ಈ ಸತಿ PSC 2024 ಕೇಳಿದಂಥ ಕ್ವಶನ್, ಹೂ ಈಸ್ ದ ಚೇರ್ಮನ್ ಆಫ್ ಅ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಂತ ಕೇಳಿದರು. ಅದು ಚೀಫ್ ಮಿನಿಸ್ಟರ್ ಬಗ್ಗೆ ಏನೋ ಒಂದು ಕೇಳಿದ್ದಾನೆ. ಯಾಕೆ ಅಂತಂದರೆ ಚೀಫ್ ಮಿನಿಸ್ಟರ್ ಬಗ್ಗೆ ಯಾಕೆ ಕೇಳಿದ್ದಾನೆ ಅಂದರೆ, ಮೋಡಾ ಸೈಡ್ ಬಗ್ಗೆ ತುಂಬ ಡಿಸ್ಕಷನ್ ಆಗಿತ್ತು ನೋಡಿ, ಅದಕ್ಕೆ ನಾನು ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು ನಿಮಗೆ ಸ್ಟಾರ್ಟಿಂಗೆ. ಯಾಕಂದರೆ PSI ಎಲ್ಲೂ ಕೇಳಿದ್ದಾನೆ ಚೀಫ್ ಮಿನಿಸ್ಟರ್ ಬಗ್ಗೆ ಮತ್ತು ಗವರ್ನರ್ ಬಗ್ಗೆ PSIಯಲ್ಲಿ. ಯಾಕಂತಂದರೆ ಮೋಡಾ ಕೇಸ್ ತುಂಬ ದೊಡ್ಡದಾಗಿತ್ತು. ಸೊ ಎರಡೂ ಟಾಪಿಕ್ ಮೇಲೆ 2 ಕ್ವಶನ್ ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ ಈ ಸತಿ. ಸೊ ನೆಕ್ಸ್ಟು ಹಿ ಈಸ್ ಎನ್ ಎಕ್ಸ್ ಆಫೀಸೋ ಚೇರ್ಮನ್ ಆಫ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವರು ಒಂದು ಎಕ್ಸ್ ಆಫೀಸೋ ಚೇರ್ಮನ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಹೇಳೋದಾದರೆ, ನೆಕ್ಸ್ಟು ಹಿ ಆ್ಯಕ್ಟ್ಸ್ ಎಸ್ ಅ ವೈಸ್ ಚೇರ್ಮನ್ ಆಫ್ ಅ ಕನ್ಸರ್ನ್ ಝೋನಲ್ ಕೌನ್ಸಿಲ್ ಆಫ್ ಅ ರೊಟೇಷನ್ ಹೋಲ್ಡಿಂಗ್ ಆಫೀಸ್ ಪೀರಿಯಡ್ ಆಫ್ 1 year at a time. ನೆಕ್ಸ್ಟು ಹಿ ಈಸ್ ಎ ಮೆಂಬರ್ ಆಫ್ ಇಂಟರ್ಸ್ಟೇಟ್ ಕೌನ್ಸಿಲ್ ಆ್ಯಂಡ್ ಗವರ್ನಿಂಗ್ ಕೌನ್ಸಿಲ್ ಆಫ್ ಅ ನೀತಿ ಆಯೋಗ್ ಆ್ಯಂಡ್ ಬೋತ್ ಹೆಡೆಡ್ ಬೈ PM. ಸೊ ನೀತಿ ಆಯೋಗಲ್ಲಿ PM ಅವರು ಹೆಡ್ ಆಗಿತ್ತು ಅಂತಂದರೆ ಅಲ್ಲಿರೋ ಮೆಂಬರ್ಗಳೇನಾಗಿರ್ತಾರೆ, ಯಾರು ಗೊತ್ತಾ ಮೆಂಬರು? ನೀತಿ ಆಯೋಗಲ್ಲಿ PM ಅವರು ಲೀಡರ್ ಆಗಿರ್ತಾರೆ. ಈ ಮೆಂಬರ್ಸ್ಗಳು ನಮ್ಮ ಪ್ರತಿ ಸ್ಟೇಟಲ್ಲಿರೋ ನಮ್ಮ CMಗಳು ಮೆಂಬರ್ ಆಗಿರ್ತಾರೆ ನೀತಿ ಆಯೋಗದ್ದು. ನೀತಿ ಆಯೋಗ ಬಂದು ಒಂದು ಪ್ಲ್ಯಾನಿಂಗ್ ಬೋರ್ಡ್ ಆಗಿರುತ್ತೆ. ಸೊ ಸ್ಟೇಟ್ ಪ್ಲ್ಯಾನಿಂಗ್ ಬೋರ್ಡ್ಗೆ ಹೆಡ್ ಯಾರು ಅಂತಂದರೆ ನಮ್ಮ CM ಅವರು. ಅದೇ ಸೆಂಟ್ರಲ್ ಪ್ಲ್ಯಾನಿಂಗ್ ಬೋರ್ಡ್ ಅಥವಾ ಸೆಂಟ್ರಲಲ್ಲಿ ಇರುವಂತಹ ನೀತಿ ಆಯೋಗನ ಚೇರ್ಮನ್ ಯಾರು ಅಥವಾ ಲೀಡರ್ ಯಾರು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನೆಕ್ಸ್ಟು ಹಿ ಈಸ್ ಎ ಚೀಫ್ ಸ್ಪೋಕ್ಸ್ಮ್ಯಾನ್ ಆಫ್ ಅ ಸ್ಟೇಟ್ ಗೌರ್ಮೆಂಟ್. ಸರಿ ಗೊತ್ತು ನಮಗೆ ಅದು. ಹಿ ಈಸ್ ಎ ಸ್ಟೇಟ್ ಗೌರ್ಮೆಂಟ್ ಹೆಡ್ ಅಂತ ಹೇಳಿದ್ವಿ ನಾವು. ನೆಕ್ಸ್ಟು ಹಿ ಈಸ್ ಎ ಕ್ರೈಸಿಸ್ ಮ್ಯಾನೇಜರ್ ಇನ್ ಚೀಫ್ ಅಟ್ ದ ಪೊಲಿಟಿಕಲ್ ಲೆವೆಲ್ ಡ್ಯೂರಿಂಗ್ ಎಮರ್ಜೆನ್ಸಿ. ಸರಿ. ನೆಕ್ಸ್ಟು ಹಿ ಮೀಟ್ಸ್ ವೇರಿಯಸ್ ಸೆಕ್ಷನ್ ಆಫ್ ಅ ಪೀಪಲ್ ಆ್ಯಂಡ್ ರಿಸೀವ್ ದ ಮೆಮೊರೆಂಡಾಸ್ ಫ್ರಮ್ ದೆಮ್ ರಿಗಾರ್ಡಿಂಗ್ ದರ್ ಪ್ರಾಬ್ಲಮ್ಸು. ಅವರು CM ಕೆಲವೊಂದು ಜಾಗಕ್ಕೆ ಹೋಗಿ ಅಲ್ಲಿ ಅವರಲ್ಲಿರುವಂತಹ ಕೆಲವೊಂದು ಪ್ರಾಬ್ಲಮ್ಗಳನ್ನ ಕರೆಕ್ಟ್ ಮಾಡ್ತಾರೆ. ಈಗ ನಮ್ಮ ಹೇಳಬೇಕು ಅಂದರೆ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನಾಳೆ ಅವರು ಚಾಮರಾಜನಗರಕ್ಕೆ ಬಂದರು ಅಂತ ತಿಳ್ಕೊಳ್ಳಿ. ಸೊ ಚಾಮರಾಜನಗರದಲ್ಲಿ ಕೆಲವೊಂದು ಪೀಪಲ್ಗಳನ್ನ ಮೀಟ್ ಮಾಡ್ತಾರೆ.
ಕೆಲವೊಂದು ಟ್ರೈಬಲ್ ಪೀಪಲು ನಮ್ಮ ಬಿ ಆರ್ ಎಲ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದಷ್ಟು ಪೀಪಲ್ಗಳನ್ನ ಮೀಟ್ ಮಾಡ್ತಾರೋ. ಸೊ ಅವ್ರ ಹತ್ರ ಅವರಲ್ಲಿ ಏನು ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆಯಾ, ಏನೋ ಒಂದು ಪ್ರಾಬ್ಲಮ್ಗಳನ್ನ ಇವಳು ಕಲೆಕ್ಟ್ ಮಾಡ್ತಾರೆ. ಸೊ ಹೀ ಈಸ್ ದ ಲೀಡರ್ ಆಫ್ ಅ ಪಾರ್ಟಿ ಇನ್ ಪವರ್, ಸರ್ ಈಸ್ ಅ ಪೊಲಿಟಿಕಲ್ ಹೆಡ್ ಆಫ್ ದ ಸರ್ವಿಸ್. ಸೊ ಇಷ್ಟು ಬಂದು ಅದರ್ ಪವರ್ಸ್ ಅಂತ ಹೇಳ್ಬೋದು. ಸೊ ಇನ್ನೇನು ಮುಗೀತು ಅಷ್ಟೇ. ಇನ್ನೇನು ಇನ್ ರಿಲೇಷನ್ ವಿತ್ ಗವರ್ನರ್ ಜೊತೆಗೆ ಏನು ರಿಲೇಷನ್ ಇದೆ. ಸೊ ಅಫ್ಕೋರ್ಸ್ ಆರ್ಟಿಕಲ್ 163 ಏನು ಹೇಳ್ತದೆ, ದೇರ್ ಶೆಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಚೀಫ್ ಮಿನಿಸ್ಟರ್ ಆ್ಯಸ್ ಅ ಹೆಡ್ ಟು ಏಡ್ ಆ್ಯಂಡ್ ಅಡ್ವೈಸ್ ದ ಗವರ್ನರ್. ಸೊ ಇದು ಈಸಿ ಗೊತ್ತು ನಮಗೆ. ಕೌನ್ಸಿಲ್ ಆಫ್ ಮಿನಿಸ್ಟ್ರು ಅಂತಂದರೆ ಮಿನಿಸ್ಟರ್ಗಳನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ. ಆರ್ಟಿಕಲ್ 164 ಏನು ಹೇಳ್ತದೆ, 164 ಏನು ಹೇಳ್ತದೆ ಅಂದರೆ ದ ಚೀಫ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಗವರ್ನರ್ ಅಂತಿದೆ. ಆ್ಯಂಡ್ ಅದರ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಗವರ್ನರ್ ಆನ್ ದ ಅಡ್ವೈಸ್ ಆಫ್ CM. The minister shall hold office during the pleasure of a governor, and the council of minister. The council of minister is collectively responsible for legislative assembly of a state. ಆಯಿತಾ, ಗೊತ್ತಾಯ್ತಲ್ವ? ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಯಾರು ಮುಖ್ಯ ಅಂತ ಹೇಳಿದ್ರೆ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ತುಂಬ ಮುಖ್ಯ. ಅವರಿಲ್ಲ ಅಂತಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲ. ಸೊ ನೆಕ್ಸ್ಟು ಆರ್ಟಿಕಲ್ 167 ಹೇಳ್ತದೆ, ಇಟ್ ಈಸ್ ಅ ಡ್ಯೂಟಿ ಆಫ್ ಅ CM. ಏನು ಡ್ಯೂಟಿ ಇದೆ ಅಂತಂದರೆ ನಾವು ಲಾಸ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ. ಟು ಕಮ್ಯುನಿಕೇಟ್ ಟು ದ ಗವರ್ನರ್ ಆಫ್ ಅ ಸ್ಟೇಟ್ ಆಲ್ ಡಿಸಿಷನ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಎಲ್ಲ ಒಂದು ಡಿಸಿಷನ್ಗಳು ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಡಿಸಿಷನ್ ಏನು ತೊಗೊಳ್ತಾರೆ ಅದನ್ನೆಲ್ಲ ಗವರ್ನರ್ಗೆ ಹೇಳಬೇಕು. ಜೊತೆಗೆ ಗವರ್ನರ್ ಕೆಲವೊಂದು ಎರಡನೇ ಪಾಯಿಂಟು, ಅಕಸ್ಮಾತ್ ಗವರ್ನರ್ಗಳು ಏನೇ ಒಂದು ಇನ್ಫಾರ್ಮೇಷನ್ ಕೇಳಿದ್ರು, ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಆಗಿರ್ಬೋದು, ಏನೇ ಒಂದು ಇನ್ಫಾರ್ಮೇಷನು ಸ್ಟೇಟ್ಗೆ ಸಂಬಂಧಿತವಾದ ಏನೇ ಒಂದು ಇನ್ಫಾರ್ಮೇಷನ್ ಕೇಳಿದ್ರು ಕೂಡ CM ಅವರು ಒದಗಿಸ್ಬೇಕು. ಎಷ್ಟು ಈ ಅಕಸ್ಮಾತು ಕೆಲವೊಂದು ಏನಪ್ಪ ಅದು ಮೂರನೇ ಪಾಯಿಂಟ್ ಏನು ಹೇಳ್ತದೆ ಅಂದರೆ, ಕೆಲವೊಂದು ಕನ್ಸಿಡರೇಷನ್ ಆಫ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಇರುತ್ತೆ. ಅಂತಂದರೆ ಈಗ ಯಾವುದೋ ಒಬ್ಬ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ತೆಗಿಬೇಕು ಅಥವಾ ಅಪಾಯಿಂಟ್ ಮಾಡ್ಕೋಬೇಕು. ಸೊ ಅಂಥ ಟೈಮಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಗೊತ್ತಿಲ್ಲದೇ ಅವರು ಆ ಒಂದು ಇನ್ಫಾರ್ಮೇಷನ್ಗಳನ್ನ CM ಇಂದ ಪಡ್ಕೋತಾರೆ. ಸೊ ಅದೊಂದಿದೆ. ಆರ್ಟಿಕಲ್ 167 ಬಗ್ಗೆ ಡೀಟೇಲಾಗಿ ಹೇಳ್ತೀನಿ, ತಲೆ ಕುಚ್ಕೊಬಿಟ್ಟು ನೋಟ್ಸ್ ಕೊಡ್ತೀನಿ. ಸೊ ಅದನ್ನು ಓದ್ಕೊಳ್ಳಿ ಸರಿನಾ. ಈ ಒಂದು ಲಕ್ಷ್ಮೀಕಾಂತ್ ಬುಕ್ಕುದು ಇನ್ಫಾರ್ಮೇಷನ್ ಇದೆ, ಅದು ಬೇಡ. ಸೊ 1-2 ದಿನ ಬಿಟ್ಟು ಡಿಸ್ಕ್ರಿಪ್ಷನ್ ನೋಡಿ. ನಾನು 1-2 ದಿನ ಅಲ್ಲ, ಈಗ ಅಪ್ಲೋಡ್ ಮಾಡಿದೆ ಅಂತಂದರೆ ವಿತಿನ್ 12 ಅವರ್ಸಲ್ಲಿ ಇದ್ರ ಬಗ್ಗೆ ಒಂದು ಆರ್ಟಿಕಲ್ 167 ಬಗ್ಗೆ ಡೀಟೇಲಾಗಿ ಒಂದು ನೋಟ್ಸ್ ಮಾಡಿ ಹಾಕಿರ್ತೀನಿ ಸರಿನಾ. ಸೊ ಇಷ್ಟು ಬಂದು ನಿಮ್ಮ ಚೀಫ್ ಮಿನಿಸ್ಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ನೋಡ್ತೀವಿ. ಸೊ ಅದಾದಮೇಲೆ ಅಫ್ಕೋರ್ಸ್ ನಾವು ಸ್ಟೇಟ್ ಲೆಜಿಸ್ಲೇಚರ್ ಲಾಸ್ಟಲ್ಲಿ ಮಾಡ್ತೀವಿ. ಸೊ ಇದೊಂದು ಮುಗೀತು ಅಂದರೆ ನೆಕ್ಸ್ಟ್ ಬರೋದು ಹೈಕೋರ್ಟ್ ಇದೆ. ಹೈಕೋರ್ಟ್ ಮುಗೀತು ಅಂತಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮುಗೀತದೆ ಸರಿನಾ. ಸೊ ಇಷ್ಟು ಬಂದು ನಿಮ್ಮ ಚೀಫ್ ಮಿನಿಸ್ಟರ್ ಆಗಿರುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅನಿಸುತ್ತೆ ನೋಡಿದ್ರು. ಅಷ್ಟು 37 ನಿಮಿಷ ಮಾತಾಡಿದ್ದೀನಿ. ಬೇಗ ಹೊಡಿರಿ, ಸಬ್ಸ್ಕ್ರೈಬ್ ಹೊಡಿರಿ ಬೇಗ. ಸಬ್ಸ್ಕ್ರೈಬ್ ಹೊಡೆದು ಡನ್ ಅಂತ ಟೈಪ್ ಮಾಡಿ ಕಮೆಂಟಲ್ಲಿ. ಜೊತೆಗೆ ಲೈಕ್ ಅಂತ ಹೊಡೀರಿ, ಲೈಕ್ ಹೊಡೀರಿ. ಹೊಡೆದ್ರಾ ಡನ್ ಅಂತ ಹೊಡೆದ್ರಿ ಅಂತ ಅಂದ್ಕೊಂಡು ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.